myself, Mr. Ashok Shankar Omandi, and I have completed my graduation from KCD. After completing the graduation, I served as a valuer in banks, and my wife is beautician, and I have two children. Elder son is working as a PMC Mumbai, and younger son is working as a software engineer in Pune. Nazim M.H.M. I am Mr. Nazim Mysore. ನಾನು ಅಪ್ ಟು 8th 10th ಮಟ್ಟ ನಾನು RLSನಲ್ಲಿ ಓದಿದ್ದೆ. ಅದಾದಮೇಲೆ ನಾನು ಕಬ್ಬೂರ್ ಇನ್ಸ್ಟಿಟ್ಯೂಟ್ ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿದ್ದೆ. ಆದ ತಕ್ಷಣ ನನ್ನ ಫಾದರ್ ಬಿಸ್ನೆಸ್ ವರ್ಕ್ಶಾಪ್ ಆಟೋಮೊಬೈಲ್ ಅದು ಜಾಯಿನ್ ಆದೆ. ಸಾರಿ ಇಲ್ಲ ಯಾಕಂದ್ರೆ ನಾನು ತಪ್ಪಾದ ಕ್ಷಮಿಸ್ರಿ. ನಾನು RLSನಲ್ಲೂ ಕಲ್ತೀನಿ ಅಪ್ ಟು 7th 8th ನಾ ಇಲ್ಲಿ ಬಂದೇನಿ. ಸಾರಿ ಭಾಳ ಸರ್ತಿ ಸಾರಿ ಕೇಳ್ಕೋಬೇಡ್ರಿ. ನಾನು ಹೇಳಕ್ ಕೊಡ್ತೀನಿ ನೀವು ಮಾತಾಡೋರು. ಓಕೆ ಸಾರಿ. ನೋಡ್ರಿ, ನಾನು 8th 10th ಮಟ್ಟ ವಾಸಿಮೇಶನ್ ಹೈಸ್ಕೂಲ್ನಲ್ಲಿ ಓದಿದ್ದೆ. ಅದ ತಕ್ಷಣ 10th ಆದಮೇಲೆ ನಾನು ಡಿಪ್ಲೊಮಾ ಮಾಡಿದ್ದೆ ಮೆಕ್ಯಾನಿಕಲ್. ಅದಾದಮೇಲೆ ನಾನು ನಮ್ಮ ಫಾದರ್ದು ಬಿಸ್ನೆಸ್ ಆಟೋಮೊಬೈಲ್ ವರ್ಕ್ಶಾಪ್ ಇತ್ತು, ಅದು ಜಾಯಿನ್ ಆದೆ. ಅಲ್ಲೇ ನಾನು ಇಂಪ್ರೂವ್ಮೆಂಟ್ ಮಾಡಿ ನಾನೀಗ ಧಾರವಾಡಕ್ಕೆ ಮತ್ತು ಕಿತ್ತೂರಿಗೆ ಮಾರುತಿ ಸುಜುಕಿ ಅರಿನಾ ಮತ್ತು ಸುಜುಕಿ ಡೀಲರ್ ಅದೀನಿ, ಸಬ್ ಡೀಲರ್ ಅದೀನಿ ನಾನು. ವಿ ಗಾಟ್ ಬೋತ್ ಶೋರೂಮ್ಸ್. ಆಮೇಲೆ ನನಗೆ 2 ಮಕ್ಕಳು. ನನ್ನ ಹಿರಿಯ ಮಗ ಹ್ಯಾಸ್ ಡನ್ ಮರೀನ್ ಇಂಜಿನಿಯರಿಂಗ್ ಇನ್ UK. ನಾವು ಈಸ್ ಇನ್ CRT USA ನನ್ನ ಮಗಳು ಈಗ MD ಮಾಡ್ಲಿಕ್ಕತ್ತಾಳ ಭಾರತೀ ವಿದ್ಯಾಪೀಠ ಪೂನಾದಲ್ಲಿ. ಇಬ್ಬರ ಮೈ ಹೌಸ್, ನನ್ನ ಮಿಸ್ಸೆಸ್ ಅವ್ರ ಹೌಸ್ ವೈಫು. ಇಷ್ಟೇ. ನನ್ನ ಮಗ ಲಗ್ನ ಮಾಡಿದ್ದೀನಿ, ಅವನ ಹುಡುಗಿ ಇದೆ. ನನ್ನ ಶಿ ಹ್ಯಾಸ್ ಡನ್ M.Tech ಇನ್ ಡಿಜಿಟಲ್ ಇಂಜಿನಿಯರಿಂಗ್ ಇನ್ ಸೂರತ್ ಕಲ್ಲಲ್ಲಿ ಮಾಡಿದ್ದಾರೆ. ಅವರು ಮನೆಯಲ್ಲಿನ ಇನ್ ಹೌಸ್ ಅಂದ್ರೆ ಟೀಚಿಂಗ್ ಮಾಡ್ತಾ ಇದ್ದಾರೆ ಆನ್ಲೈನ್ನಲ್ಲಿ, ಡಿಜಿಟಲ್ ಅಂತ. ಥ್ಯಾಂಕ್ ಯು. सब मित्रों को मेरा नमस्कार और गुरु को और सब चले गए हैं उनको श्रद्धांजलि करते हुए, और हमारे साहिबा की जो भी गुजर गए हैं उनको भी मैं श्रद्धांजलि देते हुए मैं आपके सामने आके खड़ा हूँ. मेरा नाम सैयद हुसैन नादवन है. मैं 10th C क्लास में पढ़ा हूँ. आपको हिंदी तो समझ होगी शायद कि हम हिंदुस्तानी हैं. ठीक है. 50 साल से के बाद हम यहाँ पर मिले हैं. पहले करीब 50 साल पहले एक डाल के पंछी थे हम. एक डाल के पंछी थे. वक्त के साथ साथ विकट पे कहीं जाके अपनी जिंदगी बनाए, घोंसला बनाए, सब कुछ बनाए. एक था. आज हम सब के सितारे जमीन पे आ गए हैं. जमीन पे आ गए हैं और हर एक कोई सूरज नहीं बनता, हर कोई चांद नहीं बनता. वो अपनी भाग्य की बात है जो बताता देता है. इसीलिए मेरे दोस्तों, आदमी वो है जो औरों की काम आना चाहिए. इसीलिए कहता हूँ, खुश रहो, सब कुछ रहो. ನನ್ನ ಹೆಸರು ವಿಠಲ್ ಅಂತೇಳಿ. 1975 SSLC ಆದ ತಕ್ಷಣ ನಾನು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಂದು ಸಾರಿ KTU ಕಾಲೇಜ್, ಒಂದು ಸಲ ಬಾಸರ ಜೀವನ ಮಾಡಿದೆ. ಆಮೇಲೆ ITI ಮಾಡಿದೆ. ಆಮೇಲೆ ಕಿರ್ಲೋಸ್ಕರ್ ಎಲೆಕ್ಟ್ರಿಕ್ ಕಂಪನಿ ಜಾಯ್ನ್ ಆದೆ. ಆಮೇಲೆ KS ಮೆಕ್ಯಾನಿಕಲ್ ಯೂನಿಕ್ ಪಾಲಿಟೆಕ್ನಿಕ್ ಅಲ್ಲಿ 3 years ಅಲ್ಲಿ ಮಾಡಿದೆ. ಇವಾಗ ನನ್ನ ಮಗ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾನೆ, ಮೈಕ್ರೋಚಿಪ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಮಗಳಿಗೆ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ನಂದು ಟೋಟಲಿ ಇಷ್ಟೇ ಲೈಫ್. ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. Now I invite Mr. B.D. Patel. I request him to come on our side.
ನಮಸ್ಕಾರ. ನಾನು ಬಸವನಗೌಡ ಲಲಗೌಡ ಪಾಟೀಲ್ ಅಂತೇಳಿ. ಮೊದಲನೇದಾಗಿ ನಮ್ಮ ಗುರುಗಳಾದ ಸಂತೋಷ್ ಪಾಟೀಲ್ ಸರ್ ಹೇಳಿ ಸರ್. ಸಂತೋಷ್ ಪಾಟೀಲ್ ಅಂತೂ ನನಗೆ ಭಾಳಷ್ಟು ವರ್ಷದಿಂದ ನನ್ನ ಸಂಪರ್ಕದಲ್ಲಿದ್ದು, ಯಾಕಂದರೆ ಅವ್ರು ನಮ್ಮ ಬ್ಯಾಂಕಿಂಗ್ ಕಸ್ಟಮರ್. ಮೂಲತವಾಗಿ ನಾನು ಇನಾಮುಂಗದ ಸದಸ್ಯ ತಾಲೂಕು ವಿಲೇಜು ಅಗ್ರಿಕಲ್ಚರ್ ಬೇಸ್ ಫ್ಯಾಮಿಲಿ. 1959ರಲ್ಲಿ 5th ಸ್ಟ್ಯಾಂಡರ್ಡಿಗೆ SSLC 5th ಸ್ಟ್ಯಾಂಡರ್ಡಿಗೆ ಭಾಷೆ ಬಂದೆ. SSLC ಅಂತೂ 75 ಜೊತೆ ಮುಗಿಸಿದೆ. ಮುಂದೆ ನಾನು ಡಿಗ್ರಿ ಅಲ್ಲ PUCಯಲ್ಲಿ ಕಿಡ್ಲ್ ಕಾಲೇಜು BCom CS ಸೈಕಾಲಜಿ. ಸೊ ಹೆಚ್ಚು ಕಡಿಮೆ ನಮ್ಮದೆಲ್ಲ ಭಾಷೆ ಕ್ಯಾಂಪಸ್ನಾಗ ಹೋಗುತ್ತೆ. ಮುಂದೆ ನಾನು ಮಹಾಲಕ್ಷ್ಮಿ ಕೋರ್ಟ್ ಬ್ಯಾಂಕ್ನಲ್ಲಿ ಜಾಯ್ನ್ ಆದೆ. ಅಲ್ಲಿ ರಿಟೈರ್ಡ್ ಟೈಮ್ಗೆ CEO ಆಗಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ರಿಟೈರ್ಡ್ ಆಗಿದೆ. 2019 ಆದೆ. ನನಗೆ 3 ಜನ ಮಕ್ಕಳು. ಒಬ್ಬ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ, MBA ಆಗಿದೆ. ಒಂದು ಮಗಳು US ನಲ್ಲೇ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಈಗ ಸಾಫ್ಟ್ವೇರ್ ಇಂಜಿನಿಯರು. ಇನ್ನೊಬ್ಬ ಮಗಳು ಪುಣಾದಲ್ಲಿ ವರ್ಕ್ ಮಾಡ್ತಾಳೆ, ಅವಳು ಸಾಫ್ಟ್ವೇರ್ ಇಂಜಿನಿಯರ್. ನಮಸ್ಕಾರ. ಮಾಡ್ತಾ ಇದ್ದೀನಿ. ನಾನು 1980ರಿಂದ ಯಾವಾಗ ಡಿಗ್ರಿ ಮುಗೀತು ಅವತ್ತಿನಿಂದ ಅಗ್ರಿಕಲ್ಚರ್ ಮಾಡ್ಕೊಂತ ನೌಕರಿ ಮಾಡ್ಕೊಂತ ಸ್ಟಿಲ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ವೇದಿಕೆ ಮೇಲಿರ್ತಕ್ಕಂಥ ಗುರುಗಳಿಗೆ ಹಾಗೂ ಇಲ್ಲಿರ್ತಕ್ಕಂಥ ನಮ್ಮ ಸಹೋದರರಿಗೆ ನಮಸ್ಕಾರಗಳು. ನನ್ನ ಹೆಸರು SH ಪಾಟೀಲ್. 72ರಿಂದ 75 ಮಟ್ಟ ಭಾಷೆ ಮಿಷನ್ ಹೈಸ್ಕೂಲ್ 10th ನಲ್ಲಿ ಕಲ್ತಿದ್ದೀನಿ. ಮುಂದೆ PUC KCD BSc ಗ್ರೇಡ್ MSc ಗ್ರೇಡ್ ಧಾರವಾಡ ಅಗ್ರಿಕಲ್ಚರ್ ಕಾಲೇಜ್. ಆದಮೇಲೆ ನಾನು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸ್ಟೇಟ್ ಗೌರ್ಮೆಂಟಿಂದ ಜಾಯ್ನ್ ಆಗಿ 2017ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತ ರಿಟೈರ್ ಆಗಿದ್ದೀನಿ. ನನಗೆ 2 ಹೆಣ್ಣುಮಕ್ಕಳು. ದೊಡ್ಡವಳು ಇಂಜಿನಿಯರ್ ವರ್ಕಿಂಗ್ ಇನ್ ಅಮೆರಿಕಾ, ಸಣ್ಣ ಮಗಳು ಶಿ ಈಸ್ ಆಲ್ಸೋ ಇಂಜಿನಿಯರ್ ವರ್ಕಿಂಗ್ ಇನ್ ಆಸ್ಟ್ರೇಲಿಯಾ. 2 ಗಂಡು ಮೊಮ್ಮಕ್ಕಳು. ನಾನು ಹೋಗಿನಲ್ಲಿ ಸೆಟ್ಲ್ ಆಗಿದೆ. I request Mr. Virpaksh Patil. Respected Sri Patil sir, respected Sri Mary sir, and my old colleague friends. My name is Virpaksh Patil Kulkarni. I joined the Bhasan School in the year 1971 and past 4 years I studied in the Bhasan School. Earlier I was in 7th A, then went to, because of Sir Billy sir, I went to B, science, and after SLC also I joined the Karnataka College, Karnataka Science College. I completed my graduation from BSc from Karnataka College, and afterwards I joined the Central Excise Department as an inspector in the year 1982, and after serving the department for 26 years, I retired in the year 2019. Now I am settled in Bangalore. I have got 1 son and 1 daughter. Son is a fashion designer in Bangalore. Daughter is a software engineer in US. Thank you. Thank you for having me. Next time you Mr. I am Mr. Arash Purohit. I am son of Dr. S.A. Purohit, who are working in Assam as a teacher. I have 2 daughters. One is she is in America, second is in Bangalore. I work in private company as a general manager for 45 years. I have traveled America, France, Italy, and Milano, that is in Italy, and Germany. I have represented for the Intama exhibitions from my company for 3 times, 2005, 2007 and 2009. I have got 2 daughters, both are, one is in America, one is in Sir, okay. ನನ್ನ ಹೆಸರು HG ಪುರೋಹಿತ್, ಹನುಮಂತ್ ಪುರೋಹಿತ್. 9ನೇ ಕ್ಲಾಸು 10ನೇ ಕ್ಲಾಸು 74, 75 ಧಾರವಾಡದಲ್ಲಿ. PUCನೂ ಕಿಡಲ್ ಕಾಲೇಜ್ನಲ್ಲಿ. ಅಂದರೆ ಈ BHMS ಕ್ಯಾಂಪಸ್ನಲ್ಲಿ 4 ವರ್ಷ ಕಳೆದಿದ್ದೀನಿ ನಾನು. ಬೇಲಿ ಸರ್ ನಮಗೆ ಬಯಾಲಜಿ ಪಾಠ ಮಾಡ್ತಾಯಿದ್ರು. ಹೆರಿಡಿಟರಿ ಅದು ಡಾರ್ಫು
ಕಾಲು ಹಿಂಟು ಹಾಕಿ ಕ್ರೋಮೋಸೋಮ್ಸು ಅಂತ ಹೇಳಿ ತುಂಬ ಎಕ್ಸ್ಪರ್ಟ್ ಭಾಳ ಅತ್ಯಂತ ಆಧಾರದಿಂದ ಅತ್ಯಂತ ಭಕ್ತಿ ಅಫೆಕ್ಷನೇಟ್ದಿಂದ ನಮಗೆ ಕಲಿಸಿದ್ದಾರೆ. ಉತ್ತಮ್ ಕುಮಾರ್ ಪಾಟೀಲ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ನನಗೆ ತಾವೆಲ್ಲರೂ ಬಂದಿದ್ದೀರಿ. ಎಷ್ಟೋ ಜನ ಮುಖಪರಿಚಯ ನನಗೆ ಇದ್ದೇ ಇತ್ತು. ಎಷ್ಟೋ ಜನಗಳನ್ನು ನಾನು ಹಿಡಿದು ಮಾತಾಡ್ತಿದ್ದೀನಿ. ಕೆಲವರು 10th C A ಆ ಕ್ಲಾಸ್ನವ್ರು ಜಾಸ್ತಿ ನನಗೆ ಅಷ್ಟು ಪರಿಚಯ ಇಲ್ಲ. ಅದೇ ಥರ ನನಗೂ ನೀವು ಅದೇ ಥರನೇ ಇರ್ತೀರಿ. ಯಾಕಂದರೆ ನಾನು 10th B ಕ್ಲಾಸ್ನಲ್ಲಿ ಕೇವಲ 2 ವರ್ಷ ಇದ್ದೆ ನಾನು. ಆದರೆ PUCನಲ್ಲಿ ಮತ್ತೆ ನನ್ನ ಜೊತೆಗೆ ಬಂದವರು ಎಷ್ಟೋ ಜನ ಇದ್ದೀರಿ. ಆಮೇಲೆ ಮುಂದೆ ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡದಲ್ಲಿ ಕಲಿತು ನಾನು ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಸೇರಿ ಇಂಜಿನಿಯರ್ ಕೆಲಸ ಮಾಡಿ ಮುಂದೆ ಟಾಟಾ ಕಂಪನಿಯಲ್ಲಿ ಹೋಗಿ ಟಾಟಾ ಕಂಪನಿಯಿಂದ ರಿಟೈರ್ ಆದರು. ನಮಗೆ ಪ್ಯಾಷನ್ನು ಡಾಕ್ಟರ್ ಆಗಬೇಕಂತ ಒಂದಿತ್ತು ಮನಸ್ಸಿನಲ್ಲಿ. ಅದರ ಪ್ರತಿಭಾವಂತಿರಲಿಲ್ಲ, ಆದ್ದರಿಂದ ಅದು ಆಗಲಿಲ್ಲ. ಅದರ ಮುಂದೆ ಏನು ಕಾರಣವೋ ಏನೋ ಹೇಗೋ ಆಗಿ ಮುಂದೆ MBA ಕ್ಲಾಸ್ ಮಾಡಿಕೊಂಡು PhD ಮಾಡಿಕೊಂಡು ಆಮೇಲೆ ಒಂದು 10 ವರ್ಷ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MBA ಮಾರ್ನಿಂಗ್ ಈವ್ನಿಂಗ್ ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೀನಿ. ತಾವು ಬೆಂಗಳೂರಲ್ಲಿ ಬಂದಾಗ ಅಥವಾ ಬೆಂಗಳೂರಲ್ಲಿ ಇದ್ದವರು ದಯಮಾಡಿ ನಾನು ಫೋನ್ ಮಾಡ್ತೀನಿ. ಅವಾಗ ಮೀಟ್ ಮಾಡಿದಾಗ ಎಲ್ಲರಿಗೂ ಸರ್ ಓಕೆ ಗುರುಗಳನ್ನು ಒಂದು ಮಾಡಿಕೊಂಡು ನನ್ನ ಕಿರುಪರಿಚಯ ಮಾಡ್ತೀನಿ. ನಾನು ನಾಗೇಶ್ ಜ್ಯೋತಿರಾವ್ ರಸಾಳ್ಕರ್ ಅಂತ ಹೇಳಿ ನನ್ನ ಎಜುಕೇಷನ್ನ 77ರಿಂದ 75ರವರೆಗೆ ಭಾಷನ್ ಮಿಷನ್ ಹೈಸ್ಕೂಲ್ನಲ್ಲಿ ಕಲಿತೆ. ಮುಂದೆ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂಥೇಳಿ ನಾನು ಮುಂದೆ ಎಜುಕೇಷನ್ ಮಾಡಲಿಲ್ಲ. ಬಟ್ ನನಗೆ ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಇದು ಇತ್ತು. ಹೀಗಾಗಿ ನಾನು ನೌಕರಿ ಜಾಯಿನ್ ಮಾಡಿ ಸುಮಾರು ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಒಬ್ಬ MTech BE ಮೆಕ್ಯಾನಿಕ್ ಇರುವಂಥ ಯೋಗ್ಯತೆಯನ್ನು ಪಡೆದು ಬರೀ SSLC ಆದರೂ ಕೂಡ ಅವ್ರನ್ನ ಜಾಯಿನ್ ಮಾಡಿ ಗೆಲ್ಲುವಂಥ ಕೆಲಸ ಮಾಡಿದ್ದೀನಿ. ಆಮೇಲೆ ಸುಮಾರು ಕಂಪ್ನಿಗಳಲ್ಲಿ ಜನರಲ್ ಮ್ಯಾನೇಜರ್ ಅಂತೇಳಿ ಕೆಲಸ ಮಾಡಿದ್ದೀನಿ ನಾನು. ನನಗೆ 2 ಜನ ಗಂಡು ಮಕ್ಕಳು, ಒಬ್ಬಳು ಮಗಳು. ಎಲ್ಲರೂ ಒಳ್ಳೆ ಎಜುಕೇಷನ್ ತೊಗೊಂಡಿದ್ದಾರೆ. ಒಬ್ಬ ಮಗ ಆಟೋಲಿವ್ ಅಂಥೇಳಿ ಗ್ಲೋಬಲ್ ಕಂಪ್ನಿ ಅಲ್ಲಿ ಮ್ಯಾನೇಜರ್ ಲೆವೆಲ್ಗಿದ್ದಾನೆ. ಇನ್ನೊಬ್ಬರು ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜರ್ ಅಂಥೇಳಿ ಇಲ್ಲೇ ಬೆಂಗಳೂರಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ. ಮಗಳು ಡಬಲ್ ಗ್ರ್ಯಾಜುಯೇಟ್ ಆದರೂ ಕೂಡ ಹೌಸ್ ವೈಫ್ ಅಂತೇಳಿ ಇದ್ದಾನೆ. ಇಷ್ಟು ನನ್ನ ಸಣ್ಣ ಕೇಳಿ ಪರಿಚಯ. ಸರ್ 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 ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನೀಲ್ ಕುಮಾರ್ ವೈ ಪಾಟೀಲ್. SYP ಆದರೆ ಈಗ ನಾನು ಮೈಸೂರು ಕಡೆ ಎಲ್ಲ ಸರ್ವಿಸ್ ಮಾಡಲಿಕ್ಕೆ ಹೋದ ಮೇಲೆ SKP ಆಗುತ್ತೆ. ಹಾಗಾಗಿ ನಮ್ಮ ಇವರು ಕೇಳಿದರು, ಪುರೋಹಿತರು ಕೇಳಿದರು, ಈ SKP SYP ಈ SKP ಯಾರು ಅಂತ ನಾನು ಹುಡುಕ್ತಾ ಇದ್ದೆ. ಎರಡೂ ನಾನೇ. ನಾನು 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೂ ಬಾಸಲ್ ಮಿಷನ್ ಸಂಸ್ಥೆಯಲ್ಲೇ ಓದಿದ್ದು. ನನ್ನ ಜೊತೆಗೆ ನಾಗರಾಜ್ ಗಡ್ಕರ್, ಶ್ರೀನಿವಾಸ್ ದೇಶಪಾಂಡೆ ಇವರೆಲ್ಲ ನಮ್ಮೊಟ್ಟಿಗೆ, ಬಾಲಚಂದ್ರ ಲಾಂಡೆ ಎಲ್ಲರೂ ನಮ್ಮೊಟ್ಟಿಗೆ ನಾವು 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೂ ಬಾಸಲ್ ಮಿಷನ್ ಸಂಸ್ಥೆಯಲ್ಲೇ ಓದಿದ್ದು. ಮುಂದೆ 2 ವರ್ಷ PUC, ಆಮೇಲೆ ಕೃಷಿ ಪದವಿ ಆದಮೇಲೆ ಕರ್ನಾಟಕ ಬ್ಯಾಂಕ್ ಸೇರಿಕೊಂಡೆ. ಅದಕ್ಕಿಂತ ಮೊದಲೊಂದು 2 ಸಣ್ಣ ಕಂಪ್ನಿಯಲ್ಲಿ ಬೇರೆ ಕೆಲಸ ಮಾಡಿದೆ. ಸಣ್ಣ ಕಂಪ್ನಿ ಅಲ್ಲ, ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ಕರ್ನಾಟಕ ಬ್ಯಾಂಕ್ನಲ್ಲಿ ಕೃಷಿ ಅಧಿಕಾರಿಗೆ ಸೇರಿಕೊಂಡೆ. ಕೊನೆಗೆ ಅಲ್ಲಿ ಒಂದು 26 ವರ್ಷ ಸರ್ವಿಸ್ ಮಾಡಿ ಕೃಷಿ ಶಾಖಾಧಿಕಾರಿ ಅಂತ ಹೇಳಿ ಆದಮೇಲೆ ನಾನು ನಿವೃತ್ತಿ ಹೊಂದಿದೆ. ಕೌಟುಂಬಿಕವಾಗಿ ಹೇಳೋದಾದರೆ ನನಗೊಬ್ಬಳೇ ಮಗಳು. ಅವಳು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದು. ಅಳಿಯನು ಕಂಪ್ಯೂಟರ್ ಸೈನ್ಸು. ಇಬ್ಬರು ಈಗ ಮೋಸ್ಟ್ ಆಫ್ ದೆಮ್ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಥರ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರು. ನನ್ನ ಮಗಳಿಗೆ 2 ಗಂಡು ಮಕ್ಕಳು. ಹಾಗಾಗಿ ನಾನು ಆ 2 ಗಂಡು ಮಕ್ಕಳ ಒಂದು ನೆಚ್ಚಿನ ತಾತ ಅಥವಾ ಅಜ್ಜ. ಇಲ್ಲಿ ಭಾಷೆ ಹೇಳೋದಾದರೆ ಟೈಮ್ ಪಾಸ್ ಹೆಂಗೆ ಮಾಡ್ತೀರಿ? ಮೊಮ್ಮಕ್ಕಳ ಜೊತೆಗೆ ಅವ್ರ ವಯಸ್ಸಿಗೆ ಎಳೆದು ಅವ್ರ ಜೊತೆಗೆ ಆಟ ಆಡೋದು. ನಂದು ಇನ್ನೊಂದು ಹಾಬಿ ಅಂದರೆ ಬೇರೆ ಬೇರೆ ಸ್ಥಳಗಳನ್ನು ನೋಡೋದು. ಪಿಲ್ಗ್ರಿಮೇಜ್ ಸಾಧಾರಣ ಎಲ್ಲ ಮುಗಿದಿದೆ. ಈಗ 64ನೇ ವಯಸ್ಸಿಗೆ ಕೊಳಲು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಅಂದರೆ ಟೈಮ್ ಪಾಸ್ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ಯೋಗ
ಆನ್ಲೈನ್ ಯೋಗ, ಆನ್ಲೈನ್ ಕಲೀಲಿಕ್ಕೆ ಇವಾಗ ಸಾಕಷ್ಟು ಸ್ಕೋಪ್ ಇದೆ. ಎಲ್ಲರೂ ಟೈಮ್ ಪಾಸ್ ಹೇಗೆ ಮಾಡಬೇಕು, ಇವಾಗ ನಾವು ನಿವೃತ್ತಿ ಹೊಂದಿದ ಮೇಲೆ ಟೈಮ್ ಪಾಸ್ ಹೇಗೆ ಮಾಡಬೇಕು ಅನ್ನೋ ಸಮಸ್ಯೆ ಆದರೆ ಬೇಕಾದಷ್ಟು ಆನ್ಲೈನ್ ಕ್ಲಾಸಸ್ ಅದ, ಅವುಗಳನ್ನ ಮಾಡಿಕೊಂಡು ಟೈಮ್ ಪಾಸ್ ಮಾಡೋಣ. ಎಲ್ಲರಿಗೂ ಧನ್ಯವಾದ. ಇನ್ನೊಂದು ನಮ್ಮ ತಂದೆಯವ್ರ ಬಗ್ಗೆ ಇಲ್ಲಿ ಇರೋ ನಮ್ಮ ಬೇರೆ ಸರ್ ಅಷ್ಟೇ ಅಲ್ಲದೆ ನೀವೆಲ್ಲರೂ ನಮ್ಮ ತಂದೆಯವರ ಅಭಿಮಾನಿ. ಅವರಂತ ನಾನು ಹೇಳಬಾರ್ದು, ನಾನು ಹೇಳಿದರೆ ಅತಿಶಯೋಕ್ತಿ ಅನ್ನಿಸ್ತದೆ. ನಮ್ಮ ತಂದೆಯವರು YS ಪಾಟೀಲ್ ಅವರಂಥ ರಾಜಕಾರಣಿ, ಅಂದರೆ ಒಂದು ತತ್ವಾಧಾರಿತ ರಾಜಕಾರಣಿ ಇವತ್ತು ತುಂಬ ವಿರಳ. ಆ ಥರ ಜೀವನ ನಡೆಸ್ಕೊಂಡು ಬಂದರು. ಅವರ ಅಭಿಮಾನಿಗಳು ಇವರೆಲ್ಲ, ನೀವೆಲ್ಲರ ಸಹಾಯದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಅವರು 18 ವರ್ಷ MLC ಆಗಿದ್ದರು. ಮುಂದೆ ಅವ್ರ ತಾಯಿ ಸೇವೆ ಮಾಡಬೇಕು ಅನ್ನುವಂಥದ್ದಕ್ಕೆ ಆ MLC ಪದವಿಯನ್ನು ಬಿಟ್ಟು ತಾಯಿ ಸೇವೆಗೆ ನಿಂತರು. ಅವರು ಇನ್ನೊಂದು ಟರ್ಮು ಕೂಡ ಆಸೆ ಬರ್ಬೋದಿತ್ತು. ಶಿಕ್ಷಕರ ಪದವೀಧರ ಕ್ಷೇತ್ರದಿಂದ ಆವಾಗಿನ ಕಾಲಕ್ಕೆ ಯಾರೂ ಇದ್ದಿದ್ದಿಲ್ಲ. he is the first person to get elected from Karnataka and he has still maintained that idu. So I am proud to be his son. Thank you one and all. Sir. Okay. Mahavir Nagappa Satsu, from Mumbigatti village. I am settled at Sadhana Estate, Agriculture of Yadurigi. ನಾನು 8th SLC ಭಾಷಣ ಸ್ಕೂಲ್ನಲ್ಲಿ ಕಲಿತಿದ್ದೆ. ನಂತರ RLS ಕಾಲೇಜಿನಲ್ಲಿ PUC ಫಸ್ಟ್ ಇಯರ್ ಸೈನ್ಸ್. ನೆಕ್ಸ್ಟ್ ಬಂದು ಮುತ್ತುಜೆ ಕಾಲೇಜಿನಲ್ಲಿ ಡಿಗ್ರಿ ಆಯಿತು. 1984ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇರಿ 35 ವರ್ಷ ದೀರ್ಘ ಸೇವೆ ಸಲ್ಲಿಸಿ ಕೊನೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರುತ್ತೇನೆ. ನಿವೃತ್ತಿ ಹೊಂದಿ 8 ವರ್ಷ ಆಯಿತು. ಈಗ ನಿವೃತ್ತಿ ಜೀವನವನ್ನು ಸಾಗಿಸ್ತೇನೆ. ನನ್ನ ಹೆಸರು ಶಿವರುದ್ರ ಫಕೀರಪ್ಪ ಶಿವೇಶಿ ಅಂತ. ನಾನು C ಕ್ಲಾಸಲ್ಲೇ ಇರ್ತಿದ್ದು. ನನ್ನ ಆತ್ಮೀಯ ಎಲ್ಲ ಸ್ನೇಹಿತರಿಗೆ ಭೇಟಿಯಾಗಿ ಇವತ್ತು ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಜೀವನವನ್ನು ನಾವು 10ನೇತೆಗೆ ಬಂದ ಕೂಡ ಎಲ್ಲರೂ ಆಗಲಿ ಹೋಗ್ಬಿಡ್ತೀವಿ. ಕೂಡ್ತಂಥ ಈ ಕಮಿಟಿಗೆ ಎಲ್ಲರೂ ಧನ್ಯವಾದ ಹೇಳಲೇಬೇಕು, ಇದು ಕಂಪಲ್ಸರಿ. ಯಾಕಂದರೆ ಯಾರು ಒಬ್ಬರೊಬ್ಬರು ಮುಖ ನೋಡ, ಎಲ್ಲರೂ ಸಣ್ಣಗಿದ್ವಿ. ನಾನು 4 ಗುರುತಿದ್ದು ಅವನು ನಗುವಿನ ಮೂಲಕ ಮಾತ್ರ. ಯಾರಪ್ಪ ಅಂತ ಕೇಳಿದ್ರು ನನಗೆ, ನಾನು ಬರಲಿಲ್ಲ. ಅವನು ನಗು ಮುಖ ಕಂಡು ಕೂಡ ನಾನು ಇವನೇ ನಾಲ್ವಂದ ಅಂತ ಅಂದೆ. ಅಂತ ಕೆಲವೊಂದು ಮೆಮೊರೀಸ್ ಇರ್ತಾವೆ. ನಾನು ನನ್ನ ವೃತ್ತಿಯಲ್ಲಿ ನಾನು SLC ಡಿಗ್ರಿ JSS ಕಾಲೇಜ್ ಮುಗಿಸಿದೆ. ಮುಗಿಸಿದ ನಂತರ KVG ಬ್ಯಾಂಕಲ್ಲೇ ಜಾಯ್ನ್ ಆದೆ. 33 ವರ್ಷ ಸರ್ವಿಸ್ ಮಾಡಿ ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದೆ. ನನಗೆ 3 ಜನ ಮಕ್ಕಳು, ವಿಶ್ವ, ಪೃಥ್ವಿ ಹಾಗೂ ಭರತ್ ಅಂತೇಳಿ 3 ಜನ, ಆಲ್ ಮೆಡಿಕಲ್ ಫೀಲ್ಡ್. ನಮ್ಮ ಮಿಸಸ್ ಅವರು ಟೆಕ್ನಿಷಿಯನ್. ಯಾಕಂದರೆ 3 ಮಕ್ಕಳು ಆದಮೇಲೆ ನಾನು ಮನೇಲಿ ಕೂತು ಏನು ಮಾಡಬೇಕಪ್ಪ, ಆಗಲ್ಲ, ನಾನು ಏನಾದರೂ ಮಾಡ್ತೀನಿ ಅಂತ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಕಲಿತರು. ಕಲಿತ ತಕ್ಷಣ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಲ್ಯಾಬ್ ಹಾಕ್ತೀನಿ ಅಂತ ಹಾಕಿದ್ರು. ಮಷಿನೆಲ್ಲ ಸ್ವಂತ ತೊಗೊಂಡ್ಮೇಲೆ ನಾನು ಮುಂದುವರ್ಸಕ್ಕೆ ಬೇಕಲ್ಲ ಅಂಥೇಳಿ ನಮ್ಮ 2ನೇ ಮಗನಿಗೆ ಇಲ್ಲಪ್ಪಾಜಿ ನಾನು ಮಾಡ್ತೀನಿ ಅದನ್ನ ಅಂತೇಳಿ. ಇವಾಗ ಸದ್ಯ ನನ್ನಲ್ಲಿ ಒಟ್ಟು 4 ಲ್ಯಾಬ್ಗಳಿದ್ದಾವೆ. ಬೆಂಗಳೂರಲ್ಲಿ 1, ಧಾರವಾಡದಲ್ಲಿ 2, ಹಳಿಯಾಳದಲ್ಲಿ 1, ಉತ್ತರ ಕನ್ನಡ. ಧಾರವಾಡದಲ್ಲಿ ಇಲ್ಲಿ ಶ್ರೀನಗರ, ಜಯನಗರ, ಸತ್ತಾಪುರ ಲಾಸ್ಟ್ ಟಾಪಿಕ್ ಇದೆ. ಅಲ್ಲಿ 2 ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಮತ್ತು ಭರತ್ ರಕ್ತ ಪರೀಕ್ಷಣಾ ಕೇಂದ್ರ ಅಂತ ಇದೆ. ಅಲ್ಲಿ ಇದರಲ್ಲಿ ಒಂದು ಒಳ್ಳೆಯ ವಿಚಾರ ಹೇಳಬಯಸ್ತೀನಿ. ನಿಮಗೆ ಯಾವುದೋ ಟೆಸ್ಟ್ ಇದ್ದರೂ ನೀವು ಮಾಡ್ಕೋಬೋದು. ಅಲ್ಲಿ ಬರೀ ಶಿರೇಶಿ ಅವರು ಅಂತ ಹೇಳಿದರೆ ಸಾಕು, ನನ್ನ ಮಕ್ಕಳು ಡಿಸ್ಕೌಂಟ್ ಹಾಕಿ ಮಾಡಿಕೊಡ್ತಾರೆ. 5,000 ಇದ್ದನ್ನು ನಾನು 2,000 ಮಾಡಿಸ್ಕೊಡ್ತೀನಿ. ವಿಟಮಿನ್ ಡಿ, ವಿಟಮಿನ್ LFT ಯಾವೆಲ್ಲ ಏನದಾವೆ ಎಲ್ಲನೂ ಮಾಡ್ತೀನಿ. ಈಗ ನಾನು ರಿಟೈರ್ಡ್ ಆದಮೇಲೆ ನಾನು ಖಾಲಿ ಇಲ್ಲ. ನನಗೆ ಒಂದು ಜವಾಬ್ದಾರಿ ಏನು ಕೊಟ್ಟರು, ನೀವು ಮ್ಯಾನೇಜರ್ ಯಾರು ಕುಂತಿರಲ್ಲ ಹಂಗೆ ಲ್ಯಾಬ್ನಾಗ ಕುಂದಿಸ್ರಿ ಅಂತರು. ಕುಂತ ಮೇಲೆ ಒಂದೊಂದು ಕಲಿಸಿ ನನ್ನ ಟೆಕ್ನಿಷಿಯನ್ ಮಾಡಿದ್ದಾರೆ. ಇದಾಗಿದ್ದ ಇವಾಗ ನಾನು ಬ್ಲಡ್ ತೆಗಿದ್ದೀನಿ, ನಾನು ಟೆಸ್ಟ್ ಮಾಡಿದ್ದೆ. ಸೊ ಹೀಗಾಗಿ ನಾನು ಲೈಫ್ ರಿಟೈರ್ಡ್ ಅನಿಸೋದೇ ಇಲ್ಲ, ಕಂಟಿನ್ಯೂಷನ್ ಇದೆ. ಇಷ್ಟು ಹೇಳಿ ನಾನು 2 ಮಾತು. ಬೆಂಗಳೂರಿನಲ್ಲಿ ಫಸ್ಟ್ RR ನಗರದಲ್ಲಿದ್ದ, ಇವಾಗ KG ಹಳ್ಳಿ, ಕೆಮ್ಮಗೊಂಡನ ಹಳ್ಳಿ.
ಅಯ್ಯಪ್ಪ ಸ್ವಾಮಿ ಟೆಂಪಲ್ ಆಗಿಲ್ಲ, ಜಾಲಹಳ್ಳಿ ಕ್ರಾಸ್ ಅಲ್ಲಿದೆ, ಗೀತಾ ಹಾಸ್ಪಿಟಲ್ ಅಂತ. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ವಿವೇಕ್ ವಾಸುದೇವ್ ಹಿರೇ ಅಂತ. ನಾನು ಬಸವಮಿಷನ್ ಬಂದಿದ್ದು 74ನೇ ಇಸ್ವಿ ಸೆಕೆಂಡ್ ಟರ್ಮ್ ಆದಮೇಲೆ ಟೆಂತ್ ಬಿ ಸೆಕೆಂಡ್ ಟರ್ಮ್ ಆದಮೇಲೆ. ಹಿಂಗಾಗಿ ನನಗೆ ಬಾಕಿ ಕ್ಲಾಸ್ನವರು ಜಾಸ್ತಿ ಗೊತ್ತಿಲ್ಲ, 10th ಬಿ ಒಳಗೆ ಜಾಸ್ತಿ. ಆದರೂ ಈ ಸರಿ ರಗಡ ಮಂದಿನ ಪರಿಚಯ ಮಾಡಿಸ್ಕೊಂಡೆ. ಈಗ ಹೋದ ಸರಿ ನಾವು ಗೆಟ್ ಟುಗೆದರ್ ಮಾಡಿದಾಗ ಸಾಕಷ್ಟು ಮಂದಿ ಕೂಡಿದರು. ಆಮೇಲೆ ಈಗ ನಾವು ನಾಗರಾಜ್, ಆಮೇಲೆ ಅಂಡೆ ಎಲ್ಲ ಕೂಡಿ, ಬಿ ಡಿ ಪಾಟೀಲ್, ಶಂಕರ್ ಪಾಟೀಲ್, ಶಂಕರ್ ಕುಲಕರ್ಣಿ, ಉಮೇಶ್ ಗೆಡ್ಡಸರ್ ಅನ್ನೋ ಒಂದು ಗ್ರೂಪ್, ಕೋರ್ ಗ್ರೂಪ್ ಅಂತಾರಲ್ಲ, ಹಂಗೆ ಎಲ್ಲರಿಗಿಂತ ಉದಾಹರಣೆ ನಮ್ಮ ಸರ್ ಪಾಂಡೆ ಸರ್, ಪಾಂಡೆ ದೇಶ್. ಯಾಕೋ ಇನ್ನೂ ನಮಗೆ ಸಿಟಿ ಹೊಡೆದಿಲ್ಲ. ಹೊಡೆಯೋದಕ್ಕೆ ಇದಕ್ಕೆ ಫಂಕ್ಷನ್ ಮುಗಿಸಿದ್ಬೇಡ ಅಂತ ನಾನು ತಗೊಂಡಿದ್ದೀನಿ. ಆನಂದ 75ನೇ ಇಸ್ವಿ SSLC ಆದಮೇಲೆ 1 ವರ್ಷ ಕರ್ನಾಟಕ ಸೈನ್ಸ್ ಕಾಲೇಜ್ ಹೋದೆ. ಸೈನ್ಸ್ ನಮ್ಮ ತಲೆಗೆ ಹೋಗಲಿಲ್ಲ. ಹೊಳ್ಳಿ ಮತ್ತೆ ಕೆಟಲ್ ಕಾಲೇಜಿಗೆ ಕಾಮರ್ಸ್ ಹಚ್ಚಿದೆ. ಗಡಕ ಎಲ್ಲ 1 ವರ್ಷ ಮುಂದೆ ಹೋಗ್ಬಿಟ್ಟಿದ್ದೆ. ನಾವು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಮರ್ಸ್ ಮಾಡಿ ಆಮೇಲೆ CSI ಒಳಗೆ 81ನೇ ಇಸ್ವಿಗೆ ನಮ್ಮದು ಗ್ರ್ಯಾಜುಯೇಷನ್ ಮುಗೀತು. ಆಮೇಲೆ 81ಕ್ಕೆ ನಾನು ಶ್ರೀರಾಮ್ ಮೈಸೂರು ಜಾಯ್ನ್ ಆದೆ. ಶ್ರೀರಾಮ್ ಮೈಸೂರು ಜಾಯ್ನ್ ಆದಮೇಲೆ ನಾನು ಬ್ಯಾಂಕಿಗೆ ಕ್ರಿಕೆಟ್ ಆಡಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದೆ. ಹೋದಾಗ ಮತ್ತು ಇಲ್ಲಿ ಧಾರವಾಡಕ್ಕೆ ಬಂದು ಸೆಟ್ಲ್ ಆದೆ. 87ನೇ ಇಸ್ವಿ ಧಾರವಾಡಕ್ಕೆ ಬಂದೆ. ಮತ್ತು ಅವತ್ತಿಂದ ನಂದು ಬ್ಯಾಂಕಿನ ನೌಕರಿ ಮತ್ತು ಇತ್ಲ ಕಡೆ ಅಗ್ರಿಕಲ್ಚರ್. ನಮ್ಮ ಬಿ ಡಿ ಪಾಟೀಲ್ ಒಂದು ಏನಂತಾರೆ ಛತ್ರ ಛಾಯವಾಗಿ ನಾವು ಬೆಳೆದ್ವಿ. ಸ್ವಲ್ಪ ಅಗ್ರಿಕಲ್ಚರ್ ಕಲ್ಕೋತ ಅವಾಗ ಸ್ವಲ್ಪ ನಾವು ಹಳೆ ಟ್ರೆಡಿಷನಲ್ ಅಗ್ರಿಕಲ್ಚರ್ ಬಿಟ್ಟು ಒಂದು ಸ್ವಲ್ಪ ಏನೋ ಒಂದು ಹೆಜ್ಜೆ ಮುಂದೆ ಇರಲಿಕ್ಕೆ ಹೋದೆ. ಯಾಕಂದ್ರೆ ನಮ್ಮಲ್ಲಿ ಬರೀ ಇದೆಲ್ಲ ಭತ್ತದ ನಾಡು, ಮುಗದ ಕಡೆ ಎಲ್ಲ ಭತ್ತದ ನಾಡು. ನಾವು ಸ್ವಲ್ಪ ಏನೋ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳಿ ಹತ್ತಿ ತಂದ್ವಿ. ಈಗ ಕಬ್ಬು ಬೆಳೆಸ್ತೀನಿ, ಭತ್ತದಾಗ 4 ತಳಿ ಭತ್ತ ಬೆಳೆದೀನಿ, ಒಂದು 11 ಆಕಳ ಸಾಕೀನಿ, ಇಲ್ಲಿದ್ದೇನೆ. ಆಮೇಲೆ ಈಗ 2020ರಾಗ ನಾನು ಬ್ಯಾಂಕಿಂದ 17 ಬ್ಯಾಂಕ್ ಮರ್ಜ್ ಆದಮೇಲೆ SBI ಹೋದೆ. 20ರಾಗ ರಿಟೈರ್ ಆದೆ. ನನಗೆ 2 ಗಂಡಸು ಮಕ್ಕಳು. ನನ್ನ ಹೆಂಡತಿ ಗೀತಾ ಇದೆ ಅಂತೇಳಿ LIC ಒಳಗೆ ಕೆಲಸ ಮಾಡ್ತಾರೆ. ಗಡ್ಕರ್ ಅವ್ರ ಕಲಿಗು, ನಾಂಡೆ ಅವ್ರ ಕಲಿಗು. ಆಮೇಲೆ ಆಕಿ ನಾಳೆ ಆಗಸ್ಟಿಗೆ ರಿಟೈರ್ ಆಗ್ತಾಳೆ. ನನ್ನ ಮಗ SBI ಇರ್ತಾನೆ, ಹುಸೈಲಾಪುರ ಬ್ಯಾಂಕ್ ಹೌಸಿಂಗ್ ಲೋನ್ ಡಿಪಾರ್ಟ್ಮೆಂಟ್ ನೋಡ್ತಾನೆ, ದೊಡ್ಡಮ್ಮ. ಅವ್ನ ಹೆಂಡತಿ ಕರ್ನಾಟಕ ಬ್ಯಾಂಕ್ ಇಲ್ಲೇ, ಆಕಿ ಕನ್ನಡ ಬ್ಯಾಂಕ್ ನೌಕರಿ ಮಾಡ್ತಾಳೆ. ಅವಂಗೆ ಒಬ್ಬಾಕಿ ಮಗಳಿದ್ದಾಳೆ 4 ವರ್ಷದಾಕಿ. 2ನೇ ನಂದನ್ ಅಂತೇಳಿ ಅವ ಮೈಸೂರು ವಿದ್ಯಾಲಯದ ಕಾಲೇಜಾಗ BE ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಕಲಿತಾನೆ. ಇದು ನನ್ನ ಪರಿಚಯ. ಆಮೇಲೆ ಒಂದು 35 ಸಲ ಹಿಮಾಲಯ ಟ್ರೆಕ್ ಮಾಡೀನಿ. ಒಂದು ಹವ್ಯಾಸಗಳು ಒಂದು ಸ್ವಲ್ಪ ಹೇಳಿ ಬೇಜಾರಾಗಿ ಹೇಳ್ತೀನಿ. ಸ್ಟ್ಯಾಂಪ್ ಕಲೆಕ್ಷನ್ ಅದ, ಕಾಯಿನ್ಸ್ ಕಲೆಕ್ಷನ್ ಅದ. ಒಂದು 2,500 ವರ್ಷದ ಹಳೆಗೆಲ್ಲ ಕಾಯಿನ್ಸ್ ಅವ ನಮ್ಮ ಕಡೆ. ಯಾರಿಗಾರ ಟೈಮ್ ಇದ್ರೆ ಬೇಕಾದ್ರೆ ಬಂದು ನೋಡ್ಬೋದು. ಬಂಗಾರದ್ದು ಸಿಲ್ವರ್ದೆಲ್ಲ ಹೇಳಬಾರ್ದು, ಬಂಗಾರ ಅಂತೇಳಿ ಅದು ಹೇಳ್ತೀನಿ. ಅಗದಿ ಸಣ್ಣ ಸ್ಮಾಲೆಸ್ಟ್ ಕಾಯಿನ್ ಆಫ್ ಗೋಲ್ಡ್ ಕಾಯಿನ್ ಆಫ್ ದ ವರ್ಲ್ಡ್ ಕೃಷ್ಣದೇವರಾಯರು ಮಾಡಿದ್ದು ಒಂದು ಕಾಯಿನ್ ಇದೆ, ಅದನ್ನು ನೋಡ್ಬೋದು. ಅದು ನೋಡ್ಲಿಕ್ಕೆ ಸಣ್ಣದಿದ್ರು ಭಯಂಕರ ತುಟ್ಟಿ ಕಾಯಿನ್ ಅದು. ಹಾಗೆ ನಂದು ಕ್ರಿಕೆಟ್ ಆಡೋದು, ಬಾಸ್ಕೆಟ್ಬಾಲ್ ಆಡೋದು, ಸ್ವಿಮ್ಮಿಂಗ್ ಮಾಡೋದು, ಸೈಕ್ಲಿಂಗು ಎಲ್ಲ ಹವ್ಯಾಸಗಳು. ನಾನು ಬಸವರಾಜ್ ತಡಸು ಮಾತಾಡೋದು. ಇವತ್ತಿನ ದಿವಸ ಗುರುಗಳಲ್ಲಿ ಹಾಗೂ ನಾನು 1ನೇ ಇಯರ್ತಿಯಿಂದ BCom ಫೈನಲ್ವರೆಗೆ ಅದೇ ಕಂಪೌಂಡಲ್ಲಿ ಕಲಿತಿದ್ದು. 1980ರಲ್ಲಿ BCom ಫೈನಲಿಂದ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಭರ್ತಿಯಾಗಿ ಸುಮಾರು 4 ತಿಂಗಳ ಕಡಿಮೆ 40 ವರ್ಷ ಸೇವೆ ಸಲ್ಲಿಸಿದರು. ಈಗ ನನಗೆ 2 ಗಂಡು ಮಕ್ಕಳು. ಒಬ್ಬನು ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನೇ ಬೆಂಗಳೂರಲ್ಲಿ, ಇನ್ನೊಬ್ಬನು 2ನೇದವನು ಹಡಗು ಬಂದರದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಹೇಳಿದ್ದಾರೆ. 2 ಗಂಡು ಮಕ್ಕಳಿಂದ ಇದ್ದು ಎಲ್ಲರ ಆಶೀರ್ವಾದದಿಂದ ನಾನು ಆರಾಮಾಗಿ ಇದ್ದೀವಿ. ನಾನು 7 ಅಗ್ರಿಕಲ್ಚರ್
ಸ್ಕೂಲ್ನಲ್ಲಿ 8th 9th 10th ಮುಗಿಸಿ ವಿಜಯ ಬ್ಯಾಂಕ್ನಲ್ಲಿ ನಾನು ಭರ್ತಿ ಆದೆ. ಅಲ್ಲಿ ವಿಜಯ ಬ್ಯಾಂಕ್ ಸೇವೆ ಮುಗಿಸಿ ಮತ್ತು ನಾನು ಸದ್ಯ ನನಗೆ ಕೋಟಕ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಅಂತ ಸೇವೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತ ಲಕ್ಷ್ಮಣ ಕಾಳೆ. ನಾವು ಒಕ್ಕಲ್ತನದಲ್ಲೇ ಬಂದೀವಿ. ನಾನು ಮೊದಲು ಕನ್ನಡ ಶಾಲೆ 2ನೇ ನಂಬರ್ ಶಾಲೆಯಲ್ಲಿ 7ನೇ ತನಕ ಕಲಿಸಿದೆ. ಅಲ್ಲಿ 7ನೇ ತರದಲ್ಲಿ 2 ಸಲ ಫೇಲ್ ಆದೆ. 2 ಸಲ ಫೇಲ್ ಆದಂತ ಎಲ್ಲ ಸ್ಕೂಲಿಗೆ ಅಡ್ಡಾಡಿದೆ, ಯಾರು ಕರ್ಕೊಳ್ಳಿಲ್ಲ. ಆಮೇಲೆ ಗಾಂಧಿ ಸ್ಕೂಲ್ನಾಗ ತೊಗೊಂಡು ಅಲ್ಲಿ ನಾನು SSLC ತನಕ ಹೋದೆ. ಅಲ್ಲಿ ಫೇಲ್ ಆದೆ. ಅಲ್ಲಿಂದ ಮತ್ತು ಬಸವನ ಸ್ಕೂಲ್ ಬಂದೆ. ಬಸವನ ಸ್ಕೂಲಲ್ಲಿ ರೆಗ್ಯುಲರ್ ಕಂಟಿನ್ಯೂ ಆದೆ. ರೆಗ್ಯುಲರ್ ಆಗಿ ಮತ್ತು ಪಾಸ್ ಆದೆ. ಸರ್ಟಿಫಿಕೇಟ್ ಬಂತು. ಅಲ್ಲಿಂದ ನಾನು ಮತ್ತು PUC ಸೆಕೆಂಡ್ವರೆಗೆ ಬಸವನ ಮಿಷನ್ದಾಗ. ಅಲ್ಲಿಂದ ಮತ್ತೆ ಮುಂದೆ ಹೋಗೋಕ್ಕಾಗಲಿಲ್ಲ. ನಾವು ಒಕ್ಕಲ್ತನದಲ್ಲೇ ಬಂದ್ವಿ. ಅದು ಸೆಕೆಂಡ್ ಇಯರ್ ನಾನು ಆರ್ಟ್ಸ್ ನೋಡಿದ್ದೆ. ಒಂದು ಇಂಗ್ಲೀಷು ಒಂದು ಗಣಿತ ಹೋದ್ರು. ಆನ್ಲೈನಿಂದ ಕಟ್ಟಿದೆ. ಈ ಅಗ್ರಿಕಲ್ಚರ್ ಅಂತ ನಮ್ಗೆ ಟ್ರ್ಯಾಕ್ಟರು ಅದು ಇದು ಇತ್ತು. ಅದನ್ನು ಮಾಡಿಬಿಟ್ಟು ಎಕ್ಸಾಮ್ ಕಟ್ಟಿದೆ, ಅದು ಕೂಡಿಲ್ಲ. ಅಂತ ಒಕ್ಕಲ್ತನದಲ್ಲಿ ನಮ್ಮ ಮಂತಾನೆಲ್ಲ ಒಕ್ಕಲ್ತನದಾಗ ಬಂದಿದ್ದೆ. ಒಕ್ಕಲ್ತನದಾಗ ನಾನು ಮುಂದುವರೆದೆ. ಈಗ ನನಗೆ 4 ಮಕ್ಕಳು, 2 ಹೆಣ್ಣು 2 ಗಂಡು, ಒಂದು 5 ಮೊಮ್ಮಕ್ಕಳದಾವು. ಒಬ್ಬ ಪೇಂಟಿಂಗ್ ಕೆಲಸ ಮಾಡ್ತಾನೆ, ಒಬ್ಬ ಒಕ್ಕಲ್ತನ ಮಾಡ್ತಾನೆ. ಅವರು ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಒಟ್ಟಿಗೆ ಇದ್ದೀವಿ. ಎಲ್ಲರೂ ಮತ್ತು ಜೀವನ ಭಾಳ ಚೆನ್ನಾಗಿ ನಡೆದೈತಿ. ಈಗ ನಾನು ಒಕ್ಕಲ್ತನದಾಗ ಬಂದೇನಂದ್ರೆ ಏನೋ ನಮ್ಮ ದೈವ ಇದು ಕುಂಡ್ರುಗಂಡ್ರೆ ಗುರುಗಳ ಆಶೀರ್ವಾದ. ಅಲ್ಲ ಒಕ್ಕಲ್ತನ ಎಲ್ಲಿ ಮಾಡ್ತೀರಿ? ಯಾವ ಊರಾಗ ಮಾಡ್ತೀರಿ? ಇಲ್ಲೇ ಧಾರವಾಡಾಗ ಮಾಡ್ತಾರೆ. ನಮ್ಮ ಧಾರವಾಡ ಇಲ್ಲೇ ಹೊಸದಪ್ಪ. ಇಲ್ಲೇ ಹೊಸದಪ್ಪ. ಜ್ಞಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಾತ್ರ ಮೂಲ ಗುರು ಅಕ್ಷರ ಪ್ರಶ್ನಿಸ್ತಿದ್ವಿ. ನಮ್ಮ ಗುರುವಿನ ಮೊದಲು ಅನಿಸ್ಬೇಕು. ಅವರಿಂದ ನಾವು ಮುಂದೆ ಕಲಿತೆ ಒಟ್ಟು ಮುಂದೆ ಹೋಗೋಕ್ಕಾಗದಕ್ಕೆ ಒಟ್ಟು ಒಕ್ಕಲ್ತನ ಅಂತೂ ಸರಿಯಾಗಿ ಮಾಡ್ತೀವಿ. ಯಾವ ಶಕ್ತಿನ ಎತ್ಕೊಳ್ಳೋದಾವ ಎಲ್ಲ ಎತ್ತು ಚಕಡಿ ಎಲ್ಲ ಕಾಣ್ತೈತಿ. Next friend will be Mr. Praveen Hireman. I am Praveen Hireman. I came to Basel Mission in 1972 to join 8th standard English medium. And the day I joined, that day, our sir told that you should sound like GS. I hope you all remember that the day I was made to fight the election of GS in 1972, and luckily I got elected also. With all your votes provided, I got elected. I still remember the first day of canvas, I was wearing that khaki shanty of course. Sir came, election adakati pant hakutiri. So I went and stitched the khaki pant and won that election. After that I did my PUC in KCD Science and did my metallurgical engineering at NIT Jaipur, National Institute of Technology Jaipur. Joined Kirloskar Brothers and Kirloskar in Airport as their ferrous and non-ferrous metallurgical engineer. In 85 I got my job because like most of the agriculturists who are here, Gadad, Patil, so many of them, yeah. So I thought that I'll come and my father gave me a choice, either I do the job or I'll come and take care of the land sale. So I took the choice of coming here and taking care of the lands. So I thought that doing only agriculture, I'll be inserting my engineering graduation. So I started adding post-harvest management to that. I grew about 50 acres of lemongrass and set up a steam extraction unit taking out lemongrass oil. Goti Chandala. We started extracting lemongrass oil. 10 years I did that. Now we are into food processing. I got 2 children. My daughter is a dentist. She is married and settled at Bombay, and she has her own clinic in Villaparla. My son, he did a lot of dilly dallying in mine, cost management works and all that. He went into acting school. Then he went into recording arts at Chennai.
Then he did communication arts at Mahim St. Xavier College. Now he is setting up a food processing unit at Belur Industrial Estate. So that's how I shifted from my engineering to agriculture. Thank you, sir. Thank you. ನನ್ನ ಹೆಸರು ರವೀಂದ್ರ ಕರ್ಮರ್ಕರ್. ನಾನು 72 ವರ್ಷದಲ್ಲಿ 72 ಸಾಲಿನಲ್ಲಿ BHMS ಜಾಯ್ನ್ ಆಗಿದೆ. 75ರಲ್ಲಿ SSLC ಕ್ವಾಲಿಫೈ ಆಗಿದೆ ನಾನು. ಆಮೇಲೆ KH ಕಂಪೋನಿಚೂರ್ದಲ್ಲಿ ಡಿಪ್ಲೊಮಾ ಮಾಡಿದೆ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ. ದೆನ್ ಐ ವೆಂಟ್ ಟು Pune and worked in Bajaj Auto as an assistant engineer, and I got retired. I have got 2 daughters, both are doctors. Both are living in London, and the elder is doing FRCS in London. Thank you. ಬಳಗಾಲೂರು ಮಠ ಅಂತ ಹೇಳಿ ನಾನು 1ರಿಂದ SSLCವರೆಗೂ ಈಗ ಹೈಸ್ಕೂಲಲ್ಲೇ ಕಲ್ತಿದ್ದು. ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ನಾನು ಹೋಟೆಲ್ ದರ್ಜೆಗೆ ಮಾಡ್ತಾ ಇದ್ದೆ. ಅದಕ್ಕೆ ಬಿಟ್ಟು ವಾಣಿಜ್ಯ ತೆರಿಗೆ ಇಲಾಖೆ ಒಳಗೆ ಕೆಲಸಕ್ಕೆ ಸೇರಿಕೊಂಡೆ. 37 ವರ್ಷ ಸೇವೆ ಮಾಡಿ ನಿವೃತ್ತಿ ಹೊಂದಿದ್ದೇನೆ. ನನಗೆ 1 ಹೆಂಡತಿ 2 ಮಕ್ಕಳು. ಮಗಳು ಮಾತ್ರ ಇಂಜಿನಿಯರಿಂಗ್ ಮಗ ಇಂಜಿನಿಯರ್ ಇದ್ದಾಳ ಮತ್ತು ಸೊಸೆನೂ ಇಂಜಿನಿಯರ್ ಇದ್ದಾಳ. ಮಗಳು ಧಾರವಾಡ ಆಕ್ಸಿಸ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಇದ್ದಾಳ ಮತ್ತು ಹಳೆಯ MNC ಕಂಪ್ನಿಯಲ್ಲಿ ಇದ್ದಾಳ. ನಂದು ಚಿಕ್ಕ ಕುಟುಂಬ, ಚೊಕ್ಕ ಸಂಸಾರ ಇದೆ. ಇಷ್ಟೇ ನನ್ನ ನಾವು ಹುಲ್ಲಿಗಟ್ಟಿ ರಾಯಪ್ಪ ಕೊಡಬಾಗಿ 1974 ಮತ್ತು ನನಗೆ 4 ಮಂದಿ ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗ. ಹಿಟಾಚಿ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದಾನೆ. ದೊಡ್ಡ ಮಗಳು ಅಂಗನವಾಡಿ ಟೀಚರ್ ಇದ್ದಾಳೆ. ಇನ್ನು 2 ಮಕ್ಕಳು ಟೈಪ್ ಮಾಡಿಸಿದ್ದಾಳೆ. ಮತ್ತು ನಾನು ಮೂಲಕ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಕಬ್ಬು ಹಾಕಿದ್ದೀನಿ. ಈಗ ಸದ್ಯ ಅಂತೂ 1 ಎಕರೆ ಡ್ರ್ಯಾಗನ್ ಫ್ರೂಟ್ಸ್ಗೆ ಹೊಸ ಆಯುರ್ವೇದಿಕ್ ಹಣ್ಣು 1 ಎಕರೆ ಮಾಡಿದ್ದೀನಿ. ಎಲ್ಲ ಅದು BP, ಶುಗರು ಇದಕ್ಕೆ ಒಳ್ಳೆ ಇದಾಗುವಂಥ ಒಂದು ಹಣ್ಣು ಬೆಳೆ. ಅದು ವರ್ಷಕ್ಕೆ 6 ತಿಂಗಳು ಒಂದು ಸಲ ಪೀಕ್ ಬರ್ತದೆ. ಒಳ್ಳೆ ಇದ್ರೊಳಗದ ಇಷ್ಟೇ ಇರ್ತದೆ. उमेश चंद्रशेखर हकट्टी, बस्ती ओणी, ಹೊಸನಪುರ, ಧಾರವಾಡ. ನಂದು 10th E ಕ್ಲಾಸ್ನಲ್ಲಿದ್ದೆ. 9th 10th PUC JSS ಕಾಲೇಜ್ಗೆ, ಚಿಕಲ್ ಸೆಕೆಂಡ್ ಇಯರ್ ಕಾಲೇಜ್. ನನಗೆ 2 ಮಕ್ಕಳು. ಮಗಳ ಮದುವೆ ಮಾಡಿದ್ದೇನೆ. ಮಗ ಇಂಜಿನಿಯರು, ಸೊಸೆ ಇಂಜಿನಿಯರು, ಇಬ್ಬರು ಬೆಂಗಳೂರಲ್ಲಿ ಇರುತ್ತಾರೆ. ಸರ್ ಎಲ್ಲರಿಗೂ ನನ್ನ ಹೆಸರು ಅಶೋಕ್ ಎಸ್ ಕುಂಬಾರ್ ಅಂತೇಳಿ. ನಾನು 5ನೇ ಕ್ಲಾಸ್ನಿಂದ PUC ಸೆಕೆಂಡ್ ಇಯರ್ವರೆಗೂ ಬಸವನ ಮಿಷನ್ ಸ್ಕೂಲು ಕಾಲೇಜಿನಲ್ಲೇ ಕಲ್ತಿದ್ದೇನೆ. 74-75ನೇ ಇಸ್ವಿಯಲ್ಲಿ SSLC ಮುಗಿಸಿ ನನ್ನ ವ್ಯಾಪಾರ ಲೈನ್ ಒಳಗೆ ಬಿದ್ದೆ. ಅದರೊಳಗೆ ನಂದು ರಿಟೈರ್ ಮಾಡ್ಕೊಂಡೆ. 2 ಮಕ್ಕಳು ನಮಗೆ. ಒಬ್ಬ ಮಗ ಇಲ್ಲೇ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ಬೆಲ್ಲೂರು ಯೂನಿವರ್ಸಿಟಿನಾಗ ಮಾಡ್ತಾನೆ ಜಾಬ್. ಮಗಳು ಬಾಂಬೆ ಪದವಿ ಕೊಟ್ಟಿದ್ದೇನೆ. ಆರಾಮಾಗದ. 3 ಮಂದಿ ಮೊಮ್ಮಕ್ಕಳದ. ನಮಸ್ಕಾರ. ಥ್ಯಾಂಕ್ ಯು ಅಶೋಕ್. KMCಯಲ್ಲಿ ಫಸ್ಟ್ ವರ್ಷ ಮುಗಿಸಿಕೊಂಡು ಬಳ್ಳಾರಿಯ ಸ್ಮೈಲ್ ಆಫೀಸ್ನಲ್ಲಿ ಕೆಲಸ ಮಾಡಿದೆ.
ನಾನು ನಾಗರಾಜ್ ಗಡ್ಕರ್. ನಾನು ನನ್ನ 1ನೇದಿಂದ 10ನೇ ತನಕ ಭಾಷಾ ಮಿಷನ್ ಸಂಸ್ಥೆಯಲ್ಲಿ ಮುಗಿಸಿದ್ದೇನೆ. ಮುಂದೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಕಿಟ್ಲು ಕಾಲೇಜ್, ನೆಕ್ಸ್ಟ್ BCom ಅನ್ನು ಮುಗಿಸಿದ್ದು CSI ಕಾಲೇಜ್. ಹೀಗಾಗಿ 15 ವರ್ಷ ಒಂದೇ ಗ್ರೌಂಡಲ್ಲಿ ಮುಗಿಸಿದ್ದೆ ನಾನು. ಆಮೇಲೆ 1980 CSI ಕಾಲೇಜ್ BCom ಮುಗಿಸಿ ಜೀವ ವಿಮಾ ನಿಗಮದಲ್ಲಿ ಸರ್ವಿಸಿಗೆ ಸೇರಿಕೊಂಡೆ. ಅಲ್ಲಿ ಸುಮಾರು 40 ವರ್ಷ ಸೇವೆ ಮಾಡಿ ರಿಟೈರ್ ಆಗಿದ್ದೇನೆ. ಈಗ ನನಗೆ 2 ಮಕ್ಕಳು, ಮಗ ಮತ್ತು ಮಗಳು ಇಬ್ಬರದು ಮದುವೆ ಆಗಿದೆ. ಮಗ ಮತ್ತು ಸೊಸಿ ಇಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ಸ್. ಆಮೇಲೆ ಮಗಳು ಮತ್ತು ಹಳೆಯ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್. ಆಮೇಲೆ ನಾನು ಈಗ ನಿವೃತ್ತಿ ಜೀವನವನ್ನು ನಡೆಸ್ತಿದ್ದೇನೆ. ನಿವೃತ್ತಿ ಜೀವನದಲ್ಲಿ ಟೈಮ್ ಪಾಸ್ ಆಗಿಲ್ಲ ಅಂತೇಳಿ ಕೆಲವು ಸಂಘ ಸಂಸ್ಥೆಗಳೊಳಗೆ ನಾನು ಸಕ್ರಿಯವಾಗಿ ಪಾಲ್ಗೊಂಡು ಸೇವೆ ಮಾಡ್ತಾ ಇದ್ದೀನಿ. ಇಷ್ಟೇ ನಾನು. ಲಾಂಡೆ ಅಂತೇಳಿ ಫಸ್ಟ್ ಸ್ಟ್ಯಾಂಡರ್ಡ್ಗೂ BComವರೆಗೂ ನಾವು CS ಅಲ್ಲೇ ಮಾಡಿದ್ವಿ. ನಾನು ಗಡ್ಕರ್ ಕ್ಲಾಸ್ಮೇಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫೈನಲ್ವರೆಗೂ. ನಾನು LICಗೆ ಜಾಯ್ನ್ ಆದೆ. LICಗೆ ಜಾಯ್ನ್ ಆಗಿ 7 ವರ್ಷ ಆಯಿತು ರಿಟೈರ್ಡ್ ಆಗಿ. ನನಗೆ 3 ಜನ ಮಕ್ಕಳು, ಎಲ್ಲರೂ ಆರಾಮಾಗಿದ್ದಾರೆ. ಪೂಜ್ಯ ಸಂತೋಷ್ ಪಾಟೀಲ್ ಗುರುಗಳಿಗೆ ಮತ್ತು ಪೂಜ್ಯ ಶ್ರೀ ಸುಧಾಕರ್ ಬೇಲಿ ಸರ್ ಅವರಿಗೆ ನಮಸ್ಕಾರಗಳು. ಎಲ್ಲ ಮಿತ್ರರಿಗೂ ವಂದನೆಗಳು. ನಾನು ರಾಘವೇಂದ್ರ ಪಾಟೀಲ್ ಅಂತ 5th ದಿಂದ 10th ಭಾಷಾ ಮಿಷನ್ ಸ್ಕೂಲ್ನಲ್ಲಿ ಕಲಿತೆ. 5th, 6th, 7th 3 ಕನ್ನಡ ಮೀಡಿಯಮು. ಮುಂದೆ 8th B, 9th B, 10th B ಇಂಗ್ಲೀಷ್ ಮೀಡಿಯಮು. 8th Bಗೆ ಬೇಲಿ ಸರ್ ಕ್ಲಾಸ್ ಆಗಿದ್ದರು. ಅವರು B ಕ್ಲಾಸ್ ಇಂಗ್ಲೀಷ್ ಮೀಡಿಯಂ ಬಂದವರು ಎಲ್ಲರೂ ಇಂಗ್ಲೀಷ್ನ ಮಾತಾಡಲಿ ಅನ್ನುವಂಥದ್ದೊಂದು ಅವರ ಒಂದು ಉದ್ದೇಶ. ಇಂಗ್ಲೀಷ್ ಕಲೀಲಿಲ್ಲ ಅಂತ, ಯಾರು ಇಂಗ್ಲೀಷ್ ಮಾತಾಡಲಿಲ್ಲ ಅಂದರೆ ಫೈನ್ ಹಾಕಂತಿದ್ರು. ಆ ಫೈನ್ ತೊಗೊಂಡೇನಿದೆ ಮಾಡ್ತಿದ್ದಿಲ್ಲ. ಆದರೆ ನನ್ನ ವಿದ್ಯಾರ್ಥಿಗಳು ಇಂಗ್ಲೀಷ್ ಕಲೀಲಿ ಅನ್ನುವಂಥದ್ದು ಅವರ ಒಂದು ಉದ್ದೇಶ ಆಗಿದೆ. ಅವರು ಕಲಿಸಿದಂಥ ಬಯಾಲಜಿ ನನಗೆ ಇನ್ನೂ ನೆನಪಿದೆ. He used to teach magnificently. That is, maybe the classification of animals may be there, and maybe just I remember Upanishad is modified for the function of water absorption ಅಂತ ಅವ್ರು ಹೇಳ್ತಿದ್ದದ್ದು. ಬಂದು ಕ್ಲಾಸಿಗೆ ಬಂದು ಒಂದು ಲೈನ್ ಹಾಕಿ ಅವ್ರ ಬಯಾಲಜಿ ಅಂತ ಬರೆದು ಎಷ್ಟು ಚಂದ ಕ್ಲಾಸ್ ತಗೋತಿದ್ರು, ಇನ್ನೂ ನೆನಪಿದೆ. ಆಮೇಲೆ ಅವರು ಬಂಗಾರ ಪದಕ ವಿಜೇತರು ಅನ್ನುವಂಥದ್ದು ನಮ್ಮ ಕ್ಲಾಸರು ಅನ್ನುವಂಥ ಒಂದು ಅಭಿಮಾನ ಅವ್ರ ಬಗ್ಗಿತ್ತು. ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಆಮೇಲೆ ಬರೀ ಕಲಿಸೋದಷ್ಟೇ ಅಲ್ಲ, ಸರಿಯಾಗಿ ಚೆಂದಾಗಿ ಕಲಿಸೋದು, ಅದರ ಜೊತೆಗೆ ಸ್ವಲ್ಪ ಕಾಮಿಡಿನೂ ಮಾಡ್ತಿದ್ರು. ಕ್ಲಾಸಿಫಿಕೇಶನ್ ಆಫ್ ಎನಿಮಲ್ಸ್, ಕ್ಲಾಸಿಫಿಕೇಶನ್ ಆಫ್ ಪ್ಲಾಂಟ್ಸ್ ಅಂತ ಬಂದಾಗ ಒಂದು ಎಕಿನೋಡರ್ಮೆಟಾ ಅಂತ ಒಂದು ಕ್ಲಾಸ್ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಿದ್ರೆ, ಡೋಂಟ್ ಕಾಲ್ ದಿಸ್ ಎಕಿನೋಡರ್ಮೆಟಾ ಆಸ್ ಅಕಿನೋಡರ್ಮೆಟಾ ಅಂತ ಕರಿಬೇಡ್ರಿ. ಮತ್ತು ಅಕಿನೋಡರ್ಮೆಟಾ ಅಂತೇಳಿ ಅದು ಎಕಿನೋಡರ್ಮೆಟಾ ಅಂತ ಹೇಳ್ತಿದ್ರು. ಅಂದ್ರೆ ಹಿಂಗೆ ಕಾಮಿಡಿ ಮಾಡ್ಕೊತ ಬಯಾಲಜಿನ ಕಲಿಸ್ತಿದ್ರು ಅವರು. ಈ ರೀತಿ ಭಾಳ ಕಲಿಸ್ತಿದ್ರು. 6th, 7th, 8th ನಾವು ಗಡ್ಕರ ಗುತ್ತಿ ನಾನು ಟಾಪರ್ಸ್ ಅನ್ನೋ ಒಂದು ಇದು ಇತ್ತು. ನಮ್ಮಲ್ಲಿ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು, ಮಿತ್ರತ್ವ ಹೆಲ್ದಿ ಕಾಂಪಿಟೇಷನ್. 8th ಬಂದಾಗ ಇಂಗ್ಲೀಷ್ ಮೀಡಿಯಂ ಸ್ವಲ್ಪ ಡಿಫಿಕಲ್ಟ್ ಅಲ್ಲ, ಕನ್ನಡ ಮೀಡಿಯಮ್ದಾಗ ಬಂದಾಗ ಇಂಗ್ಲೀಷ್ ಮೀಡಿಯಂ ಡಿಫಿಕಲ್ಟ್. ಆದ್ರೂ ಅವರು ನೀವು ಸರಿಯಾಗಿ ಮಾಡಿ ಎನ್ಕರೇಜ್ ಮಾಡ್ತಿದ್ರು. ಆವಾಗ ನೆನಪದ ನನಗೆ ಸ್ವಲ್ಪ ನನಗೆ ಆವಾಗ ಇಂಗ್ಲೀಷ್ನ ಸೋಷಿಯಲ್ ಸ್ಟಡಿ ಬರೆಯೋದಕ್ಕೆ ಕಠಿಣ ಆಗ್ತದೆ, ಸ್ವಲ್ಪ ಆರಾಮ ಓದಿದ್ದೇನೋ. ಫಸ್ಟ್ ಕ್ವಾರ್ಟರ್ ಟೆಸ್ಟ್ ಬಿಟ್ಟುಬಿಟ್ಟೆ, ಯಾವುದು ಸೋಷಿಯಲ್ ಸ್ಟಡಿ ಬಿಟ್ಟೆ. ಅವ್ರು ಉಳ್ಕಿದ 5 ಸಬ್ಜೆಕ್ಟ್ ಅಪಿಯರ್ ಆದರೆ ಟೋಟಲ್ ಮಾಡಿದಾಗ 3rd ರ್ಯಾಂಕ್ ಬಂದ್ಬಿಡುತ್ತೆ. ಅವ್ರು ಸಿಟ್ಟಿದ್ರು, ನೋಡು ಒಂದು ಸೋಷಿಯಲ್ ಸ್ಟಡಿ ಅಬ್ಸೆಂಟ್ ಆಗಿ ನೀನು 3rd ರ್ಯಾಂಕ್ ಬಂದಿದ್ದಿ, ಎಲ್ಲ ಬಂದರೆ ಫಸ್ಟ್ ಬರ್ತಿದ್ದಿ, ಯಾಕೆ ಅಬ್ಸೆಂಟ್ ಹೋದಿನ ಸಿಟ್ಟಿಗೆ ಸರ್. ಈಗ ಒಂದು ಅಭಿಮಾನ, ಒಂದು ಪ್ರೀತಿ, ಒಂದು ಸರಿಯಾದ ಗೈಡೆನ್ಸ್ ಅವ್ರು ಕೊಡ್ತಿದ್ರು. ನಮ್ಮ ಗುರುಗಳು ಅನೇಕರು, ಮೇ ಬಿ ಮೊದಲಿಗೆ ಅದಾನಿಗೌಡರು ಸರು, ಬರ್ಗಾವಿ ಟೀಚರು ಎಲ್ಲ ನಮ್ಮ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿದ್ರು ಅವರು. ಈ ದೀಕ್ಷಿತ್ ಸರ್ 8th ಭಾಳ ಚಂದಾಗಿ ಮೆಥಾಡಿಕ್ ಕಲಿಸ್ತಿದ್ರು. ಆಮೇಲೆ ಉಪೋಣಿಸಿದ್ರು, ಲಾಡ್ ಸರ್ ಅವರೆಲ್ಲ ಕಲಿಸಿದಂಥದ್ದು ಇನ್ನೂ. ಆಮೇಲೆ ಅಮ್ಮಣ್ಣ ಸರ್
ಅದ್ಭುತವಾದ ಇಂಗ್ಲೀಷ್ ಗ್ರಾಮರ್, ಎಷ್ಟು ಚಂದ ಇಂಗ್ಲೀಷ್ ಗ್ರಾಮರ್ ಕಲಿಸ್ತಿದ್ರು. ಸಬಾರ್ಡಿನೇಟ್ ಕ್ಲಾಸ್, ನೌನ್ ಕ್ಲಾಸ್, ಮೇನ್ ಕ್ಲಾಸ್, ಅವೆಲ್ಲ ಯಾವ ರೀತಿ ಕ್ಲಾಸಸ್ ಅನ್ನೋದನ್ನ ಅವ್ರು ಹೆಡ್ ಮಾಸ್ಟರ್ ಆದ್ರೂ ಬರೀ ಹೆಡ್ ಮಾಸ್ಟರ್ ಆಗಿರ್ಬೇಕಂತಲ್ಲ, ಬಂದು ಕ್ಲಾಸಿಗೆ ಬಂದು ಇಂಗ್ಲೀಷ್ ತಗೋತಿದ್ರೆ ಅವ್ರು ಕಲಿಸಿದಂಥ ಇಂಗ್ಲೀಷ್ ಗ್ರಾಮರ್ ನಮಗೆ ಮುಂದೆ ಭದ್ರ ಬುನಾದಿ ಆಗಿದೆ. ಶ್ರೀಕಂಠ ಸರ್ ಅವರು ಕೂಡ ಬೆಸ್ಟ್ ಇಂಗ್ಲೀಷು. ಎಲ್ಲ ಒಬ್ಬರು ಯಾವ ಗುರುಗಳನ್ನ ವರ್ಣನ ಮಾಡಬೇಕು ಏನು, ಆದರೆ ಗುರುಗಳಿದ್ದಾಗ ಹೇಳ್ಬೇಕು. ಕೇವಲ ನನ್ನ ಅನುಭವ ಅಷ್ಟು ಅಂದರೆ ನಮ್ಮ ಗುರುಗಳ ಬಗ್ಗೆನೂ ಸ್ವಲ್ಪ ಹೇಳ್ಬೇಕು ಅನ್ನಿಸ್ತು ಅಂತ ಹೇಳ್ಕತ್ತೇನೆ. ಟೈಮ್ ಭಾಳ ತಗೋತೀನಿ ಅನ್ಬೇಡ್ರಿ. ಆದರೆ ನಾಡ್ಕರ್ಣಿ ಸರ್ ಮ್ಯಾಥಮೆಟಿಕ್ಸು, ಆಮೇಲೆ ಈಗ ದೇಶಪಾಂಡೆ ಸರ್ ಅಂತಿದ್ರು, ಅಮೀನ್ ಭಾಯ್ ಸರ್, ಪ್ರತಿಯೊಬ್ಬರು ನಮಗೆ ಯಾವ ರೀತಿ ಮಾರ್ಗದರ್ಶನ ಮಾಡಿದ್ರು ಅಂದ್ರೆ ನಾವು ಮರಿಲಾರದಂಥದ್ದು. ಅದಕ್ಕೆ ನಾನು ನನ್ನ ಲೈಫ್ನ ನನಗೇನು ಅನಿಸ್ತದೆ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಬಟ್ ಇಟ್ ಈಸ್ ನಾಟ್ ಓನ್ಲಿ ದ ಸ್ಟೂಡೆಂಟ್ ಲೈಫ್ ಇನ್ ಬಾಸಲ್ ಮಿಷನ್ ಹೈಸ್ಕೂಲ್ ಈಸ್ ಅವರ್ ಗೋಲ್ಡನ್ ಲೈಫ್. ಆ್ಯಂಡ್ ಟುಡೇ ವಿ ಹ್ಯಾವ್ ಅಸೆಂಬ್ಲಿಡ್ ಹಿಯರ್ ಆಫ್ ದ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್. Not only golden jubilee, so our golden life we have spent, we are remembering our golden days on the celebration of a golden jubilee celebration. So all of we have assembled here. So we are very much thankful to our friends and our teachers who are cooperating us, guiding us. ಆಮೇಲೆ ಇಷ್ಟ ಆಯಿತು. 75 SSLC ಪಾಸ್ ಆದಮೇಲೆ ಮುಂದೆ ನಾನು PUC ಕರ್ನಾಟಕ ಸೈನ್ಸ್ ಕಾಲೇಜ್ನಾಗ ಮಾಡಿ, ನಂತರ BSc ಜಾಬಿನ್ ಕಾಲೇಜ್ನಾಗ ಮಾಡಿದೆ. ಜಾಬಿನ್ ಕಾಲೇಜ್ನಾಗ ಮಾಡಿ ಅದು ನಮ್ಮ ಮಿತ್ರ ಹೇಳಿದ್ರೆ ನಮ್ಮದು ಲೈಫ್ ಹೆಂಗೆ, ನಮ್ಮದು ಅಗ್ರಿಕಲ್ಚರ್ ಫ್ಯಾಮಿಲಿ, ನಮ್ಮದು ನೇಟಿವ್ ಪ್ಲೇಸ್ ರಾಮನಗಟ್ಟಿ. ನಾನು ನಮ್ಮ ತಂದೆ ಹಿರಿಯ ಮಗ ಆಗಿರೋದ್ರಿಂದ ನನ್ನ BSc ಎಜುಕೇಷನ್ ಅಗ್ರಿಕಲ್ಚರ್ ಟುಗೆದರ್ ಎರಡು ಕೂಡ ಹೋಗ್ತಿದ್ದು. ಅಗ್ರಿಕಲ್ಚರ್ ಒಕ್ಕಲ್ತನ ಮಾಡೋರಿಗೆ ಗೊತ್ತಾ, ಒಕ್ಕಲ್ತನ ಹೆಂಗೆ ಮಾಡೋದಿರ್ತದೆ ಅಭ್ಯಾಸ. BSc ಕಡೆ ಸೈನ್ಸ್ ಸ್ಟೂಡೆಂಟ್ ಹೋಗೋದು, ಈ ಕಡೆ ಅಗ್ರಿಕಲ್ಚರ್ ಹೋಗೋದು, ಈ ರೀತಿ ಮಾಡ್ತಾಯಿದ್ದು. ಆದರೂ ಆಯ್ತು, ಕೊನೆಗೆ PUC ಒಳಗೆ ಇಂಜಿನಿಯರಿಂಗ್ ಹೋಗ್ಬೇಕಂತಿತ್ತು, ಹೋಗ್ಬೋದಾಗಿತ್ತು, ಹೋಗಲಿಲ್ಲ, ಅನಿವಾರ್ಯ ಕಾರಣದಿಂದ ಹೋಗೋದಾಗಲಿಲ್ಲ. BSc ಫಿಸಿಕ್ಸ್ ಮೇಜರ್, ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮೈನರ್ ಮಾಡಿ ಮುಂದೆ ನಾನು ಕೆಲವು ವರ್ಷ ಅಗ್ರಿಕಲ್ಚರ್ ಮಾಡಿಬಿಟ್ಟೆ ನಿಂತ್ಕೊಂಡು, ನಮ್ಮ ತಂದೆ ಸಹಾಯ ಮಾಡ್ಕೊಂಡು. ನಂತರನೂ ನನ್ನ ಎಜುಕೇಷನ್ ಉಪಯೋಗ ಆಗೋದಲ್ಲ, ಇನ್ನು ಮಾಡ್ಬೋದು ಅಂತ ಅಂದ್ಕೊಂಡು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ನೆಕ್ಸ್ಟ್ ನಾನು ಟ್ಯೂಟೋರಿಯಲ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟ್ಯೂಟೋರಿಯಲ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಹೈಸ್ಕೂಲ್ನೊಳಗೆ ಕ್ಲಾಸಸ್ ಆವಾಗ ನನಗೆ ಒಂದು ಸೈಂಟ್ ಪಾಲ್ಸ್ ಹೈಸ್ಕೂಲ್ ಅಂತ ಅವರಿಂದ ಒಂದು ಕಾಲ್ ಬಂತು, ನಮ್ಮ ಕ್ಲಾಸ್ ನಮ್ಮ ಸ್ಕೂಲ್ನಾಗ ಒಂದು ಕ್ಲಾಸ್ ತೊಗೊಳ್ರಿ ಅಂತ. ಅಲ್ಲಿ ಕ್ಲಾಸ್ ತೊಗೋತಿದ್ದೆ. ಕ್ಲಾಸ್ ತೊಗೊಳ್ಳುವಾಗ ನನ್ನ ಅನೇಕ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ನಾಗ 100 ಔಟ್ ಆಫ್ 100 ತೊಗೊಂಡ್ರು, ಅಬೌವ್ 90 ತೊಗೊಂಡ್ರು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಆಮೇಲೆ ಅಲ್ಲಿ SSLCಗೆ ನನ್ನ ಒಂಥರ ಮೆಂಟರ್ ಅನ್ನೋ ಮಾಡಿದ್ರು. ಸಕ್ಸಸ್ಫುಲಿ 5 years 100% ರಿಸಲ್ಟ್ ಆದ ಸ್ಕೂಲಿಂದ. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿನೊಳಗೆ ನಮ್ಮ ಬೆಳಗಾವಿ ಡಿವಿಷನ್ನಿಂದ ಸನ್ಮಾನ ಮಾಡಿದರು. ನಾನು ಟ್ಯೂಟೋರಿಯಲ್ ಕ್ಲಾಸ್ ಅದನ್ನು ಕೂಡ ನಡೆಸ್ಕೊಂಡು ಹೋಗ್ತಿದ್ದೆ. ನಾನು MSc ಮಾಡಿದೆ, MSc ವಿತ್ ಮ್ಯಾಥಮೆಟಿಕ್ಸ್ ಮಾಡಿದೆ. ಮಾಡಿ ನಂತರ ನಾನು JSS ಕಾಲೇಜ್ನಾಗ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಸರ್ವಿಸ್ ಮಾಡಿದೆ. ಆಮೇಲೆ ನನ್ನ ಕೊನೆಗೆ 2019ರಲ್ಲಿ ಹುಬ್ಬಳ್ಳಿ ನಿರ್ಮಲಾ ಫೌಂಡೇಶನ್ ಮತ್ತು ಚೈತನ್ಯ ಕಾಲೇಜ್ ಆಫ್ ಕಾಮರ್ಸ್ BBA ಆ್ಯಂಡ್ MBA ಅವರು ನನಗೆ ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ಕೊಟ್ಟರು. ನಂತರ ಆಮೇಲೆ ನನ್ನ ಫ್ಯಾಮಿಲಿ ಲೈಫ್ ಹೇಳ್ಬೇಕಂದ್ರೆ ನಾನು ಅರುಣಾ ಅಂತ ನನ್ನ ಮಿಸ್ಸಸ್, ಮಗ ಅನಿರುದ್ಧ ಅಂತ ಅವನು BA ಮಾಡಿದ. ಅವನು ಕೂಡ SSLC ಮತ್ತು PUC ಎಲ್ಲವರೆಗೂ ಸೈನ್ಸು ಮ್ಯಾಥಮೆಟಿಕ್ಸು ಎಲ್ಲ 100 ಔಟ್ ಆಫ್ 100 ತೊಗೊಂಡು ಅವನು ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದ. 100 ಔಟ್ ತೊಗೊಂಡು ಮತ್ತು BE ಫೈನಲ್ ಇರುವಾಗ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಇಂಜಿನಿಯರ್ ಅಂತ ಜಾಯ್ನ್ ಆದ. ಈಗ ಮೊನ್ನೆ ಸೀನಿಯರ್ ಇಂಜಿನಿಯರ್ ಡೆಪ್ಯೂಟಿ ಇಂಜಿನಿಯರ್, ಈ ಸದ್ಯಕ್ಕೆ ಡೆಪ್ಯೂಟಿ ಮ್ಯಾನೇಜರ್ ಅಂತ ಈ ಮೊನ್ನೆ ಜನವರಿಂದ ಪ್ರಮೋಷನ್ ಆಯಿತು. ಆಮೇಲೆ ಮಗಳು, ಅವಳಿಗೆ ಆರ್ಟ್ಸ್ನೊಳಗೆ ಇಂಟ್ರೆಸ್ಟ್ ಇತ್ತು, BA ಮಾಡಿದ್ಲು. BAದೊಳಗೆ ಆಕಿನೂ ಗೋಲ್ಡ್ ಮೆಡಲಿಸ್ಟು. ನಂತರ ಈಗ MA ಮಾಡಿದ್ಲು. ಆಕಿನೂ ಕೂಡ JSS ಕಾಲೇಜ್ನೊಳಗೆ ಲೆಕ್ಚರರ್ ಅಂತ ಜಾಯ್ನ್ ಆಗ್ಯಾಳ. ಈಗ ಇದು ಇಷ್ಟು ಫ್ಯಾಮಿಲಿ ಮ್ಯಾಟ್ರ್. ನಮ್ಮ ಕಲಿಸಿದಂಥ ಎಲ್ಲ ಗುರುಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಮಿತ್ರರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ, ಇದ್ರ ಜೊತೆಗೆ ನಾನು ಈಗಲೂ ರಿಟೈರ್ಮೆಂಟ್ ಆದಮೇಲೆನೂ ಕೆಲವರು ಯಾರು ಬಂದು ಕೇಳ್ಕೊಂಡಿರ್ತಾರೆ ಅವ್ರಿಗೆ ಅತಿ ಒತ್ತಾಯ ಮಾಡಿ ಕೇಳಿದವರಿಗೆ ಕ್ಲಾಸಸ್ಸು ತೊಗೊಳ್ತೇನೆ. ಜೊತೆಗೆ ನಾನು ಅಗ್ರಿಕಲ್ಚರಿಸ್ಟ್ ಇರೋದ್ರಿಂದ ನಮ್ಮ ಅಗ್ರಿಕಲ್ಚರು ಕಂಟಿನ್ಯೂ ಮಾಡ್ಕೊಂಡು ಹೊಂಟೀವಿ. ನಮ್ಮ ತಂದೆಯವರು ನಮಗೆ ಉಳಿಸಿಟ್ಟಂಥ ಭೂಮಿಯನ್ನು
ನಾವು ಅಗ್ರಿಕಲ್ಚರ್ ಮಾಡಿಕೊಂಡು ಗಾಮಗಟ್ಟಿಯು ನಾವು ಒಕ್ಕಲ್ತನ ಮಾಡಿಕೊಂಡು ನಮ್ಮ ಮಿತ್ರರಿಂದ ನಾವು ಕಬ್ಬು ಬೆಳಿತೇವೆ ಮತ್ತು ಇನ್ನೊಂದು ಕೆಲಸಕ್ಕೂ ಕೈ ಹಾಕೇವೆ. ಕೆಲವು ಕ್ಷೇತ್ರವನ್ನು ಲೇಔಟ್ ಮಾಡ್ತಾ ಇದ್ದೀವಿ. ಇದು ನನ್ನ ಸ್ವಂತ ಪರಿಚಯ. ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. No, almost all the people, I think, to the best of knowledge, we have covered. Anybody left out? ಹಾಂ, ಈಗ ಕೊನೆ ನನ್ನ ಪ್ರಶ್ನೆ ನಾನೇ ಮಾಡ್ಕೋತೀನಿ. ನಾನು ಅನಂತ್ ಇನಾಮ್ದಾರ್ ಅಂತ, ಬಾಸೆಂಟು ಹೈಸ್ಕೂಲ್ SSLC ಆಮೇಲೆ PUC 1 and PUC 2 ಕಿಡಲ್ ಕಾಲೇಜಲ್ಲಿ ಮಾಡಿದ್ದು. ದೆನ್ ಐ ಜಾಯಿನ್ NTTF ಧಾರವಾಡ. ನನಗೆ ಸಂತೋಷ್ ಪಾಟೀಲ್ ಸರ್ ಹೈಸ್ಕೂಲ್ನಲ್ಲೂ ಕಲಿಸಿದ್ದಾರೆ, ಪ್ಲಸ್ NTTFದಲ್ಲೂ ಕಲಿಸಿದ್ದಾರೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ NTTF, I went to Belagavi. I had my own factory there, small scale industry. My name Saraswati Industries. Then I was there almost for 42 years. From 1980 to 2022, I was at Belagavi. Now I have shifted over to Bangalore. I am staying with my son and granddaughter. Both are engineers. I am enjoying my retired life. My present hobby is playing shuttle badminton regularly. Thank you, madam. Thank you very much. ಶ್ರೀ ಬೇಲಿ ಸರ್ ಹಾಗೂ ಶ್ರೀ ಸಂತೋಷ್ ಪಾಟೀಲ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಸನ್ಮಾನ್ಯ ಬೇಲಿ ಸರ್ ಅವರು ನನ್ನಲ್ಲಿ ಒಂದು ಸೂಚನೆ ಕೊಟ್ಟರು. ನಾನು ಸ್ವಲ್ಪ ಹೇಳ್ಬೇಕಂತ ಅವರು ಅದನ್ನು ಹೇಳಿಬಿಡು ಅಂತಂದ್ರು. ಈ ಫಂಕ್ಷನ್ ನೀವು ಹೆಂಗೆ ಆರ್ಗನೈಸ್ ಮಾಡಿದ್ರಿ, ಏನು ಮಾಡಿದ್ರಿ ಅನ್ನೋದನ್ನು ಸ್ವಲ್ಪ ಹೇಳಿದ್ರಿ ಅಂತ ಗುರುಗಳು ಹೇಳಿದರು. ಅವರ ಅನುಮತಿ ಮೇರೆಗೆ ಹೇಳ್ತಾನೆ. ನಮಗೆ ಫಸ್ಟ್ ಈಗ ಸುಮಾರು 6-7 ವರ್ಷದಿಂದ ನಿಮ್ಗೆ ನಿಜವಾಗಿ ಹೇಳ್ಬೇಕಂದ್ರೆ ಈ ರೀತಿ SSLC ಬ್ಯಾಚ್ ಮೇಟ್ಸ್ ಅಂದ್ರೆ 1974-75 ಬ್ಯಾಚ್ ಮೇಟ್ಸ್ ಒಂದು ರೀಯೂನಿಯನ್ ಮಾಡೋಣ ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನಗೆ ಮತ್ತು ಗಡ್ಕರ್ಗೆ ಅನೇಕ ಸಲ ಫೋನ್ ಮಾಡಿದಂಥ ಜಯಂತ್ ಗಾಂವ್ಕರ್ ಅವನ್ನ ಕಳಿಸಲೇಬೇಕು. ಯಾಕಂದ್ರೆ ಅವಿಲ್ಲ ಆ ಜಯಂತ್ ಗಾಂವ್ಕರ್ ನನಗೆ ಮೊದಲು ಫೋನ್ ಮಾಡಿದವ ಜಯಂತ್ ಗಾಂವ್ಕರ್. ಆಮೇಲೆ ಗಡ್ಕರ್ಗೆ ನನಗೆ ಭಾಳ ಗಂಟಿದ್ದವ ಇದನ್ನು ಆರ್ಗನೈಸ್ ಮಾಡೋಣ ಅಂತೇಳಿ. ಆಮೇಲೆ ನಾನು ಗಡ್ಕರ್ ನಾವು ಪರಸ್ಪರ ಮಾತಾಡ್ಕೊಂಡು ಜಯಂತ್ ಗಾಂವ್ಕರ್ ಹಿಂಗೆ ಭಾಳ ಕೇಳಿಕತ್ತಾನ, ನಾವು ಮಾಡೋಣ ಅಂತ ಅಂದ್ಕೊಂಡು ನಿರ್ಧಾರ ತಗೊಂಡ್ವಿ. ನಾನು ಗಡ್ಕರ್ ಮತ್ತು ನಮ್ಮ ಜೊತೆಗೆ ಲಾಂಡೆ, ವಿವೇಕೇರಿ, ಮಾವಿನ ಇವರೆಲ್ಲರೂ ನಾವು ಮೊದಲು ಸೇರಿ ನಾವು ಇದೊಂದು ರೀಯೂನಿಯನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದು ನಮ್ಮದು ಒಮ್ಮೆಲೆ ತೀರ್ಮಾನ ಆಗಲಿಲ್ಲ. ಅವ್ನು ಸಾಕಷ್ಟು ಮಂದಿ ಬಂತು. ಅವನ್ನ ಪಾಪ ನಾವು 2 ಸಲ ಭೇಟಿ ಆಗ್ಬೇಕಂದ್ರೂ ನಾವು 2021 ಇಸ್ವಿಯೊಳಗೆ ನಾವು ರೀಯೂನಿಯನ್ ಮಾಡಿದ್ವಿ. ಅವಾಗ ಸಾಕಷ್ಟು ಶ್ರಮ ಪಟ್ಟು, ಯಾಕಂದ್ರೆ ಗಡ್ಕರ್ ಆಯ್ತು, ಲಾಂಡೆ ಆಯ್ತು, ವಿವೇಕ ಇಲ್ಲಿ ಎಲ್ಲರೂ ಮಿತ್ರರು ಇಷ್ಟು ಮಂದಿ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲರೂ ಸಂಗ್ರಹ ಮಾಡ್ಕೊಳ್ಳೋದು ಸರಳ ಕೆಲಸ ಆಗಲಿಲ್ಲ. ಗಡ್ಕರ್ ಅಡ್ಮಿನ್ ಆಗಿ ಇದನ್ನು ಹೆಚ್ಚು ಶ್ರಮ ತಗೊಂಡ ಎಲ್ಲರದು ಒಂದು ಫೋನ್ ನಂಬರ್ ತೊಗೊಂಡು ಎಲ್ಲರಿಗೂ ಕಾಂಟ್ಯಾಕ್ಟ್ ಆಗಿ ನಾವು ಪರ್ಸ್ನಲಿ ಭೇಟಿಯಾಗಿ ಕಾಂಟ್ಯಾಕ್ಟ್ ಆಗಿ ಒಬ್ಬೊಬ್ಬರನ್ನ ಮೀಟ್ ಆಗಿ ನಾವೆಲ್ಲರೂ ಅದನ್ನು ಒಂದು ಆರ್ಗನೈಸ್ ಮಾಡಲಿಕ್ಕೆ 1 ವರ್ಷ 1.5 ವರ್ಷ ತೊಗೊಂಡಿವಿ. ನಾವು ಒಮ್ಮೆಲೆ ಆಗಿಲ್ಲ ಅದು ಕೆಲಸ. ಬ್ಯಾಚ್ ಒಂದು ಗ್ರೂಪ್ ಮಾಡಿ ಎಲ್ಲರೂ ಭೇಟಿಯಾಗಿ ಮಾಡೋಣ ಅಂತ ಇದು ಮಾಡಿಕೊಂಡು ನಾವು ನಂತರ ಗಡ್ಡದ ಒಬ್ಬೊಬ್ಬರು ಸೇರಿದ್ರೆ ಆಮೇಲೆ ಎಲ್ಲರ ಹೆಸರು ತಗೊಳ್ಳೋದಿಲ್ಲ, ಸಿಟಿಗಳು ಬೇಡ್ರಿ ಯಾರ್ಯಾರು ಇದು ಮಾಡಿದ್ರು ಅಂತೇಳಿ. ಅದಕ್ಕೆ ಅಂದ್ರೆ ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದ್ದು ಇದು. ನಾವು ಹಿಂಗೆ ಸ್ಟಾರ್ಟ್ ಮಾಡಿದ್ವಿ, ಮಾಡಿ ಒಂದು ಗ್ರೂಪ್ ಮಾಡ್ಕೊಂಡು ಹಂಗೆ ಈ ರೀತಿ ನಾವು ಫಂಕ್ಷನ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ವಿ. ಆವಾಗೂ ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿದ್ವಿ, ಎಲ್ಲರೂ ಸೇರಿದರು. ನಮ್ಮ ಒಂದು ಸೂಚನೆಗೆ ಒಂದು ಒಳ್ಳೆ ಅಭಿಪ್ರಾಯನ ಕೊಟ್ಟ ಅನೇಕ ಮಿತ್ರರು ಸೇರಿದರು. ನಾವು ಅನೇಕ ಸಲ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಒಮ್ಮೆ ಎಲ್ಲೇ ಮುದ್ರಾ ಪ್ಯಾಲೇಸ್ ಹೋಟೆಲ್ನಾಗ ಭೇಟಿಯಾಗೋರು, ಒಮ್ಮೆ ಶಿವಸಾಗರ್ ಹೋಟೆಲ್ನಾಗ ಭೇಟಿಯಾಗೋರು, ಮತ್ತೊಮ್ಮೆ ಎಲ್ಲೋ ಒಂದು ಗುಡಿಯೊಳಗೆ ಏನೋ ಭೇಟಿಯಾಗೋರು, ಒಬ್ರು ಯಾರ್ದಾರ ನಮ್ಮೊಬ್ಬರ ಮನೆಯೊಳಗೆ ಏರಿ ಮನೆ ಆಗೋದು ಫಾರ್ ಎಕ್ಸಾಂಪಲ್ ಗಡ್ಕರ್ ಹಿಂಗೆಲ್ಲ ಭೇಟಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಬೇಕು ಅನ್ನೋ ಒಂದು ಹಂತಕ್ಕೆ ಬಂದ್ವಿ. ಆಮೇಲೆ ಎಲ್ಲರಿಗೂ ಫೋನ್ ಮಾಡಿ ಕೇಳಿ
ಮಾಡೋಣಪ್ಪ ಮಾಡೋ ಎಲ್ಲರೂ ಭಾಳ ಜನ ಒಪ್ಪಿಗೆ ಕೊಟ್ಟರು ಅವಾಗ ಬರ್ತೀವಿ ಅಂದರು. ಅವಾಗ ನಾವು ಕಾಂಟ್ರಿಬ್ಯೂಷನ್ ಇಷ್ಟು ಮಾಡೋಣ ಹಂಗಾರ ಅಂತ ಅಂದ್ಕೊಂಡು ಆ ಕಾಂಟ್ರಿಬ್ಯೂಷನು ಭಾಳ ಮಂದಿ ಒಪ್ಪಿದ್ರು. ಆದ್ರೆ ಒಂದು ಆವಾಗಿನ ಸಂಗತಿ ಅಂತಂದ್ರೆ ಕೊರೋನಾ ಇದು ಕೋವಿಡ್ ಇದ್ದಿದ್ದರಿಂದ ಕೆಲವರು ದೂರದಿಂದ ಇರುವಂಥ ಮಿತ್ರರು, ಫಾರ್ ಎಕ್ಸಾಂಪಲ್ ಸುನೀಲ್ ಪಾಟೀಲ್ ಆಯ್ತು, ಅಶೋಕ್ ಮುಂಡೆ ಆಯಿತು, ಕರ್ಮರ್ಕರ್ ಆಯಿತು, ಮತ್ತು ಯಾರು ಮಿರೇಶ್ಕರ್ ಆಯ್ತು, ಇವರು ಬೇರೆ ಬೇರೆ ಸ್ಥಾನದಾಗಿದ್ದವರು ಬರೋದಕ್ಕಾಗಲಿಲ್ಲ. ಮನಸ್ಸಿತ್ತು ಪಾಪ ಅವ್ರಿಗೆ, ಮನಸ್ಸಿದ್ರು ಬರುವಂಥ ಅವಕಾಶ ಇರಲಿಲ್ಲ. ಆದರೆ ಈಗ ಇದ್ದಂಥವ್ರು ನಾವೆಲ್ಲರೂ ಸೇರಿಕೊಂಡು ಏನು ಮಾಡಿದ್ವಿ, ಅವಾಗ 2021 45 ವರ್ಷದೊಂದು ರಿಯೂನಿಯನ್ ಮಾಡಿದ್ವಿ. 45 ವರ್ಷದ ರಿಯೂನಿಯನ್ ಮಾಡಿದ್ವಿ. ಎಲ್ಲರೂ ಪ್ರೋತ್ಸಾಹ ಕೊಟ್ಟರು. ಬೇಲಿ ಸರ್ ಮನೆಗೆ ಹೋಗಿ ಒಂದು 2-3 ಸಲ ವಿನಂತಿ ಮಾಡ್ಕೊಂಡು ಬಂದ್ವಿ. ಸಂತೋಷ್ ಕುಮಾರ್ ಪಾಟೀಲ್ ಸರ್ ಮನೆಗೆ ಹೋಗಿ ವಿನಂತಿ ಮಾಡ್ಕೊಂಡು ಬಂದ್ವಿ. ಹುಲಿಮಠ್ ಸರ್ ಮನೆಗೆ ಹೋಗಿ ಬಂದ್ವಿ. ಎಲ್ಲರೂ ಹೋಗ್ತಿದ್ರು. ಆಮೇಲೆ ಸಕ್ರಿ ಮೇಡಮ್, ಶೋಭಾ ಅನಬೇನ್ ಮೇಡಮ್ ಅವ್ರ ಮನೆಗೆ ಹೋಗಿ ಬಂದ್ವಿ. ಎಲ್ಲರ ಕಡೆ ಹೇಳಿದ್ರು ಅಡ್ಡಾಡಿ ನಾವು ಇನ್ನೂ ಕೆಲವೊಂದು ಆವಾಗ ಇನ್ನೂ ಆಮಂತ್ರಣ ಪತ್ರಿಕೆ ನಾವು ಬರೆದು ಎಲ್ಲರಿಗೂ ಹೋಗಿ ಅವ್ರು ಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಬರ್ರಿ ಅಂತ ಕರೆದು ಅವರು ಇದೆಲ್ಲ ಹೆಂಗೆ ಮಾಡ್ಲಿಕ್ಕತ್ರಿ ಏನು ಮಾಡ್ತಾರಲ್ಲ ಅದೊಂದು ಪ್ರೋತ್ಸಾಹ ಕೊಟ್ಟು ಕೇಳಿದ್ರು ಅದು ಯಾವ ರೀತಿ ಅಂತ ಅಂದ್ಕೊಂಡು ಮಾಡ್ರಿ ಅಂತಂದ್ರೆ ಸಂತೋಷದಿಂದ ಒಪ್ಪಿದ್ರು. ಮತ್ತು ಯಾಕೆ ಶ್ರಮ ತಗೋತೀರೇನೋ ಅಂದರು ಕೆಲವರು, ಆದರೂ ಮಾಡ್ರಿ ಅಂತ ಅಂದು ಪ್ರೋತ್ಸಾಹ ಕೊಟ್ಟರು. ಆವಾಗ ಅದು ಏನು 45 ವರ್ಷದ ಅಂದ್ರೆ 2021 ಇನ್ನೇನು ಮಾಡಿ ಅದು ಸಕ್ಸಸ್ಫುಲ್ ಆಯ್ತು. ಆ ಸಕ್ಸಸ್ಫುಲ್ ಆದಾಗ ನಮ್ಗೆಲ್ಲರಿಗೂ ಸಂತೋಷ ಆಯ್ತು. ಆಮೇಲೆ ಕ್ರಮೇಣ ಆವಾಗ ಮನಸ್ಸಿನಾಗಿತ್ತು 50 ವರ್ಷ ಆತಂದ್ರೆ ಮಾಡೋ ಯಾರ್ಯಾರು ಇರ್ತೀವೋ ಏನಿರ್ತೀವೋ ಗೊತ್ತಿರಲಿಲ್ಲ. ಆದ್ರೆ ದೇವರಂತೂ ಇಲ್ಲಿ ತನಕ 50 ವರ್ಷ ಆದ್ರೂ ನಮ್ಮನ್ನೆಲ್ಲರನ್ನೂ ದೇವ್ರ ದಯಿಂದ ನಾವು ಅಷ್ಟೋರು ಆರೋಗ್ಯವಂತರಾಗಿ ಈ ಸಭೆಯೊಳಗೆ ಸೇರುವಂಗೆ ದೇವರು ಅನುಗ್ರಹ ಮಾಡಿದ. ಗುರುಗಳನ್ನೂ ನಮಗಿಲ್ಲ ನಮಗೆ ಬರೋಕೆ ಅನುಕೂಲ ಮಾಡಿಕೊಟ್ಟ ದೇವರು. ಅವರು ಬಂದರು. ಹುಲಿಮಠ್ ಸರ್ಗೂ ವಿನಂತಿ ಮಾಡ್ಕೊಂಡಿದ್ವಿ. ಅವ್ರೊಂದು ಬೆಂಗಳೂರಾಗ ಮೊಹಮ್ಮದನ್ ಫಂಕ್ಷನ್ ಅದ ಅಂದ್ಕೊಂಡು ಅವ್ರು ಬರಲಿಲ್ಲ. ಒಂದು ವಿಷಾದ ಸಂಗತಿ, ಹೋದ ಇದ್ರೊಳಗೆ ಶೋಭಾ ಅನಬೇನ್ ಮೇಡಮ್, ಸಕ್ರಿ ಮೇಡಮ್ ಅಂತ ಏನು ಕರಿತಿದ್ವಿ, ಅವರು ಹೋದ ಸಲ ಬಂದಿದ್ರು. ಈ ಸಲ ಅವರು ಬರಲಿಲ್ಲ. ಯಾಕಂದ್ರೆ ದೇವರು ಅವ್ರಿಗೆ ಅವ್ರು ಕರ್ಕೊಂಡ್ಬಿಟ್ಟ. ಅವ್ರು ಈ ರೀತಿ ಆಯಿತು. ಈಗಲೂ ಕೂಡ ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅವರು ಸಂತೋಷದಿಂದ ಒಪ್ಪಿದ್ರು. ಆಮೇಲೆ ಎಲ್ಲರನ್ನೂ ವಿಲ್ಲಿಂಗ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಆವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನೇ ಆಗಲಿ ನಾವು ಆರ್ಗನೈಸರ್ಸ್ ಏನಿದ್ವಿ ಸ್ವಲ್ಪ ಏನೇ ಹೆಚ್ಚು ಕಡಿಮೆ ಆದರೂ ನಾವು ಅದನ್ನು ಸಂಭಾಳಿಸ್ಕೊಂಡು ಮುಗಿಸ್ಬಿಟ್ಟಿವಿ. ಆವಾಗ ಕೂಡ ಒಂದು ಲ್ಯಾಮಿನೇಟೆಡ್ ಫೋಟೋ ಕೊಟ್ಟಿದ್ವಿ. ಇನ್ನೂ ಕೆಲವರು ಲ್ಯಾಮಿನೇಟೆಡ್ ಫೋಟೋ ಒಯ್ದಿಲ್ಲ. ಯಾರು ಲ್ಯಾಮಿನೇಟೆಡ್ ಫೋಟೋ ನೀವು ಹೋಗೋದಿರ್ತಾರೆ ಅಂದ್ರೆ ಒಯ್ದಿಲ್ಲ ಅದ್ರ ಒಯ್ಯಿರಿ. ಪೆನ್ ಡ್ರೈವ್ ಮಾಡಿಸಿವಿ, ಅದನ್ನ ಯಾರು ಇದೆಲ್ಲ ಒಯ್ಯಿರಿ. ಯಾಕಂದ್ರೆ ಬೇರೆ ಬೇರೆ ಸ್ಥಳದವರು ಬಂದು ಎಲ್ಲರೂ ತೊಗೊಂಡು ಹೋಗೋದಾಗಿಲ್ಲ. ಅದಕ್ಕೆ ನೀವು ಯಾರು ತೊಗೊಂಡೋಗಿಲ್ಲ ಒಂದು ಲಾಸ್ಟ್ ಇಯರ್ದು ಪೆನ್ ಡ್ರೈವ್ ಮತ್ತು ಲ್ಯಾಮಿನೇಟೆಡ್ ಫೋಟೋ ತೊಗೊಂಡು ಬಂದೀವಿ. ಅವ್ನು ತೊಗೊಂಡು ಹೋಗ್ರಿ. ಈಗಿಂದು ಲ್ಯಾಮಿನೇಟೆಡ್ ಫೋಟೋ ಬರ್ತಾವೆ. ಪೆನ್ ಡ್ರೈವ್ದು ಹೇಳಿನವರಿಗೆ ನೋಡೋಣ ಅದ್ರ ಏನೇನು ಎಕ್ಸ್ಪೆನ್ಸ್ ಆಗ್ತದೆ ನೋಡಿಕೊಂಡು ಅದನ್ನ ಆಮೇಲೆ ಮಾತಾಡೋಣ ಅಂತ. ಈ ರೀತಿ ನಮ್ಮ ಅನೇಕ ಮಿತ್ರರು, ಈಗ ನಾವೇಷ್ಟು ಜನನೋ ವಿ ಡಿ ಪಾಟೀಲ್ ಆಯ್ತು, ಗಂಜಗಟ್ಟಿಯವರು, ಈಗ ಸಿ ಕ್ಲಾಸ್ನವರು ಇಡೀ ಒಂದು ಗ್ರೂಪ್. ಈಗ ಮೊನ್ನೆಗೆ ಒಂದು ಮೈಸೂರವ್ರ ಗ್ಯಾರೇಜ್ನಾಗ ಒಂದು 16-18 ಮಂದಿ ಸಿಕ್ವಿ. ಅವರೊಂದು ಅರೇಂಜ್ ಮಾಡಿದ್ರು. ಅದಕ್ಕಿಂತ ಮೊದಲು ನಾವು ಅನೇಕ ಸಲ ಗಡ್ಕರ್, ನಾನು, ಬಿ ಡಿ ಪಾಟೀಲ್, ಲಾಂಡೆ ಮತ್ತು ವಿವೇಕೇರಿ ನಾವು ಹಗಲೆಲ್ಲ ಭೇಟಿ ಆಗ್ತಿದ್ವಿ. ಎಲ್ಲರಿಗೂ ಅಷ್ಟು ಸಲ ಭೇಟಿ ಆಗೋದಿಲ್ಲ, ತಮ್ಮ ಕೆಲಸ ಬಿಟ್ಟು ಬರೋದು ಆಗೋದಿಲ್ಲ. ಆದರೂ ನಾವು ಅನೇಕ ಸಲ ಭೇಟಿಯಾಗಿ ಈ ರೀತಿ ಮಾಡಿದ್ವಿ. ಒಮ್ಮೆ ಗಡದವ್ರ ಕಡೆ ಹೋಗೋದು, ಒಮ್ಮೆ ಲಾಂಡೆ, ಒಬ್ಬೊಬ್ಬರ ಕಡೆ ಒಂದೊಂದು ಕಡೆ ಹೋಗಿ ಈ ರೀತಿಯೆಲ್ಲ ಆರ್ಗನೈಸ್ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಹುಬ್ಳಿಯೊಳಗೆ ಇದು ಏನಿದ್ರು ಮೊಮೆಂಟು ಕೊಡ್ತೀವಿ. ಅದಕ್ಕೆ ಈ ಸಲ ಏನು ಮಾಡೋದು ಅಂದ್ರೆ ಮೊಮೆಂಟು ಕೊಡೋಣ ಅಂತ ಸೂಚನೆ ಕೊಟ್ಟರು. ನಮ್ಮ ಮನಸ್ಸಿನಾಗಿತ್ತು ಸಿ ಕ್ಲಾಸಿನ ಮಿತ್ರ ಮೊಮೆಂಟು ಕೊಟ್ಬಿಡೋಣ ಅಂದರು. ಆಯಿತು, ಮೊಮೆಂಟನ್ನು ಕೊಟ್ಬಿಡೋಣ ಅಂದ್ಕೊಂಡು ನಮ್ಗೆ ಇನ್ನೊಂದೇನೋ ಬೇರೆ ಏನಾದರೂ ಒಂದು ಕಾಣಿಕೆ ಕೊಡಬೇಕಂತಿತ್ತು. ಆದ್ರೆ ಅದು ಕಾಂಟ್ರಿಬ್ಯೂಷನ್ ಹೆಚ್ಚಾಗೋದ್ರಿಂದ ಬಿಟ್ವಿ. ನಮಗೆ ಇನ್ನೊಂದು ಯೂಸ್ಫುಲ್ ಐಟಮ್ ಒಂದು ಏನಾದ್ರು ಕೊಡಬೇಕಂತಿತ್ತು. ಅದರಿಂದ ಕಾಂಟ್ರಿಬ್ಯೂಷನ್ ಹೆಚ್ಚಾಗೋದ್ರಿಂದ ಎಲ್ಲರಿಗೂ ಮತ್ತೆ ಏನಪ್ಪ ಬರ್ಡನ್ ಮಾಡ್ತಾರೆ ಆಗಬಾರ್ದು ಅಂದ್ಕೊಂಡು ಅದನ್ನು ವಿಚಾರ ಬಿಟ್ವಿ. ಲ್ಯಾಮಿನೇಟೆಡ್ ಫೋಟೋ ಆ್ಯಂಡ್ ಮೊಮೆಂಟು ಕೊಟ್ಟರೆ ಅಂತ ಮಾಡಿ ಇದು ಊಟದ ವ್ಯವಸ್ಥೆ ಮತ್ತು ಟಿಫಿನ್ ವ್ಯವಸ್ಥೆ ಇದನ್ನೆಲ್ಲ ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಸ್ಕೂಲ್ನಾಗಾದ್ರೆ ಟ್ಯಾಗರ್ ಹಾಲ್ನಾಗಾದ್ರೆ ನಾವು ಕೆಲವರು ಟ್ಯಾಗರ್ ಹಾಲ್ ಬೇರೆ, ಈಗ ಟ್ಯಾಗರ್ ಹಾಲ್ ಹಂಗಿಲ್ಲ. ಇಲ್ಲಿ ಸಣ್ಣ ಒಂದು ರಂಗಾಯಣದೊಳಗೆ ಎಲ್ಲರೂ ಗ್ಯಾಲರಿ ಟೈಪ್ ಇದೆ, ಎಲ್ಲರೂ ಚಂದ ಕಾಣ್ತಾರೆ. ಅಲ್ಲಿ ಫ್ಲ್ಯಾಟ್ ಮಾಡಿಬಿಟ್ಟಾರಿದೆ ಗ್ರೌಂಡ್, ಇದನ್ನು ಫ್ಲೋರ್. ಹಿಂದೆ ಕೂತವ್ರಿಗೆ ಮುಂದೆ ಸರಿ ಕಾಣಂಗಿಲ್ಲ. ಸ್ಟೇಜ್ಗೆ ಅದಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ. ಸ್ಕೂಲ್ನಾಗ ಮಾಡ್ಬೇಕಂತ ನಮಗೆ ಪ್ರೀತಿ ಇತ್ತು. ಆದ್ರೆ ಅಲ್ಲಿ ಇಷ್ಟೊಂದು ಲೂಕ ಕಾಣ್ತಿರ್ಲಿಲ್ಲ ಅಂದ್ಕೊಂಡು ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ವಿ. ರಂಗಾಯಣಗಳು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಫೋಟೋಗ್ರಾಫರ್ ವಿಡಿಯೋ ಎಲ್ಲ ಯಾಕೆ ಮಾಡಿದ್ವಿ ಅಂದರೆ ಗೋಲ್ಡನ್ ಮೆಮರೀಸ್ ಆರ್ ಟು ಬಿ ರಿಮೆಂಬರ್ಡ್ ಫಾರ್ ಎವರ್. ಅದ್ರ ಸಲುವಾಗಿ ವಿಡಿಯೋಗ್ರಾಫಿ ಆ್ಯಂಡ್ ಫೋಟೋಗ್ರಾಫಿ ಮಾಡಿ ಅದನ್ನು ಎಲ್ಲರಿಗೂ ಕೊಡಲಿಕ್ಕೆ ಟ್ರೈ ಮಾಡೋದು ಅಂದ್ಕೊಂಡು ಈ ರೀತಿ ಆರ್ಗನೈಸ್ ಮಾಡಿ ಅನೇಕ ಮೀಟಿಂಗ್ ಮಾಡಿದ್ವಿ ನಾವು.
ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ನನ್ನ ಎಲ್ಲ ಮಿತ್ರರು ಇದಕ್ಕೆ ಅವಕಾಶ ಮಾಡಿಕೊಟ್ರೆ, ಕೋಆಪ್ರೇಷನ್ ಕೊಟ್ಟರೆ. ಸ್ಕೂಲದ್ದು ಏನಾದರೂ ಇದು ಭೇಟಿಯಾಗೋದು ಕೊಂಡ್ರೆ ನಮ್ಮ ಮಾಬೆನ್ ಸರ್ ಭೇಟಿಯಾಗೋದು, ಸ್ಕೂಲ್ನಾಗ ಹೆಡ್ ಮಿಸ್ಟ್ರೆಸ್ ಭೇಟಿಯಾಗೋದು, ಅಲ್ಲಿ ಅನುಕೂಲ ಮಾಡಿಕೊಡೋದು ಅಂದ್ರೆ ಸ್ಕೂಲಿಂದ ಅಂದ್ರೆ ನಮ್ಮ ಮಾಬೇನ್ ಅಂದರೆ ಯಾವಾಗಲೂ ಇಲ್ಲಿ ಹೆಲ್ಪಿಂಗ್ ಮಾಬೇನ್ ಹಿಂಗೆ ಒಬ್ಬೊಬ್ಬರು ಒಂದೊಂದು ಇದ್ರೊಳಗೆ ಮಾಡಿಕೊಂಡು ನಮಗೆಲ್ಲ ಹೆಲ್ಪ್ ಮಾಡಿದ್ರು. ಅದಕ್ಕೆ ಈ ರೀತಿ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ಭಾಳ ಅನುಕೂಲ ಆಗಿದೆ. ಅದಕ್ಕೆ ಮುಂದೆ ಸರ್ ಎಷ್ಟು ಮಾಹಿತಿ ಸಾಕು. ಅದಕ್ಕೆ ಈ ಸಲ ಏನು ಮಾಡಿವಿ, ಹೋದ ವರ್ಷನೂ ಹೇಳಿದ್ವಿ, ಆದರೆ ಅವ್ರಿಗೆ ಯಾವಾಗ ಕೊಡೋದಾಗಲಿಲ್ಲ. ಈ ಸಲ ಲ್ಯಾಮಿನೇಟೆಡ್ ಫೋಟೋ ಬಂದ್ಬಿಡ್ತಾವೆ. ಲ್ಯಾಮಿನೇಟೆಡ್ ಫೋಟೋ ಈ ವರ್ಷದ ಇವತ್ತಿಂದ ಲ್ಯಾಮಿನೇಟೆಡ್ ಫೋಟೋ ಎಲ್ಲರಿಗೂ ಕೊಟ್ಬಿಡ್ತೇವೆ. ಪೆನ್ಡ್ರೈವ್ ಮಾತ್ರ ಲೇಟ್ ಆಗ್ತದೆ. ಗ್ರೂಪ್ನ ಹಾಕಿಬಿಡ್ತೇವೆ. ನಿಮಗೆ ಎಕ್ಸ್ಟ್ರಾ ಎಡಿಷನಲ್ ಕಾಪೀಸ್ ಬೇಕಂದ್ರೆ ಫೋಟೋ ಬೇಕಂದಿದ್ದು ಮತ್ತು ಪೆನ್ಡ್ರೈವ್ ಬೇಕಂದಿದ್ದು ನೀವು ಆಮೇಲೆ ತಗೊಳ್ಬೋದು. ಈಗ ಪೂಜ್ಯ ಗುರುಗಳಾದ ಸಂತೋಷ್ ಕುಮಾರ್ ಪಾಟೀಲ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತಾರೆ. Good afternoon to you all, boys. I say hats off to you all. You understand? Hats off on the number. Congratulations. You have taken a lot of pain, lot of pressure to organize this function. Just now, Patil told that almost 1.5 years, 2 years, 6 years, whatever it is, you took time and each one was given a particular job to do it. That is fine-tuned it till today. That is the best thing that you have done. I don't think even we now the younger days could have done so much as you all have done. But one thing again, I wish you all the best. I congratulate you and God bless you all and your families. Thank you very much. Thank you very much, sir, for addressing us. And even we remember Santosh Kumar Patil sir, who was teaching us non-detail, because being a cricketer, what he was teaching, that is Jam Sahib of Navanagar in English non-detail. Still I remember, sir, what you have taught us. So that is about him, sir. I wanted to tell, I forgot. Now I request Sudhakar Bailey sir to address us. ಸುಮಾರು 50 ವರ್ಷಗಳ ನಂತರ ನಿಮ್ಗೆ ನೋಡಾಡ್ತೀನಿ. ಅವಾಗೆಲ್ಲ ಹಾಫ್ ಪ್ಯಾಂಟಲ್ಲಿ ಇದ್ರಿ, ಆಮೇಲೆ ತಲೆ ಮೇಲೆ ಕೂದಲಿದ್ದು, ಈಗ ನನಗೂ ಸಹಿತ ಯಾಕಂದ್ರೆ ನಾ ಒಬ್ಬನೇ ಇರ್ತೀನಿ ಮನೆಗೆ, ನಮ್ಮ ಮಗ ಹೊರದಾಗಿ ಈಗ ಮಕ್ಕಳಿಗಿಂತ ಹೆಚ್ಚಿಗೆ ಖುಷಿ ಆಗ್ತದೆ ನೋಡಿ. ಅದಕ್ಕೆ ನನಗೆ ಭಾಳ ಸಮಾಧಾನ ಆಯಿತು. ಮತ್ತು ಇದು ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿದ್ವಿ. ಮತ್ತು ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಈಗೆಲ್ಲ ಇಷ್ಟು ತನಕ ಎಲ್ಲ ಇಂಟ್ರಡಕ್ಷನ್ ಕೇಳಿದೆ. ಎಲ್ಲರೂ ಯು ಆರ್ ವೆರಿ ಫಾರ್ಚುನೇಟ್. ನಿಮ್ದೆಲ್ಲ ಸೆಟಲ್ ಆಗಿ ಒಳ್ಳೆ ರೀತಿಯಿಂದ ಸೆಟಲ್ ಆಗಿದೆ. ನೀವು ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು ಸಹಿತ ಒಳ್ಳೆ ರೀತಿ. ಈಗ ಕಂಪೇರ್ ಮಾಡಿದರೆ ನಾವು ನೋಡ್ತಿರ್ತೀವಿ, ಈಗ ಸಹಿತ ನಾವು ಟ್ರಸ್ಟಿಯಲ್ಲಿ ಕಲಿಸ್ತಿರ್ತೀವಿ. ಈಗ ಜಾಬ್ ಸಿಗೋದು ವೆರಿ ಡಿಫಿಕಲ್ಟ್. ಯಾರು ಕೇಳಿದ್ರು ಮಕ್ಕಳಿಗೆ ಜಾಬ್ ಇಲ್ಲ, ಅವ್ರಿಗೂ ಜಾಬ್ ಇಲ್ಲ. ನೀವು ವೆರಿ ಫಾರ್ಚುನೇಟ್. ಗಾಡ್ ಹ್ಯಾಸ್ ಬ್ಲೆಸ್ಡ್ ಯು ಅಬಂಡೆಂಟ್ಲಿ. ಸೊ ಯು ಹ್ಯಾವ್ ಟು ಗೆಟ್ ಗ್ರೇಟ್ಫುಲ್ ಟು ದ ಗಾಡ್ and he will continue to bless you. So with all the trouble you have come all the way from so many places, from Bangalore and all, just to say, we are also very, I am also very happy. I got this occasion to see you all. So thank you. ಮಿತ್ರರೇ, ಒಂದು ನಮ್ಮ ಬೇಲಿ ಸರ್ ಜೊತೆಗೆ ಒಂದು ಹಾಸ್ಯ ಪ್ರಸಂಗವನ್ನು ನೆನಪಿದೆ, ಹಸಿರಾಗಿ ಉಳಿದಿದೆ ಅದು.
ಅದಕ್ಕಿಂತ ಮೊದಲಂದರೆ ಮೊದಲಿನ ಟೀಚರ್ಸ್ನಲ್ಲಿ ಎಷ್ಟೊಂದು ನಿಷ್ಠೆ ಇರ್ತಿತ್ತು. ಇವಾಗೆಲ್ಲ ಬೇಕಾದಷ್ಟು ಟೀಚಿಂಗ್ ಏಡ್ಸ್ ಎಲ್ಲ ಬಂದಿದೆ. ಅವಾಗ ಅವರು ಪ್ಲಾಂಟ್ ಸೆಲ್ ಆ್ಯಂಡ್ ಎನಿಮಲ್ ಸೆಲ್ ಡಿಫ್ರೆನ್ಸ್ ಎಲ್ಲ ಬಣ್ಣದ ಚಾಕ್ಲೇಟ್ಸ್ ತಂದರು. ಸ್ಕೂಲ್ ಇದು ಕ್ಲಾಸ್ ಅವ್ರ ಕ್ಲಾಸ್ ಶುರು ಅವ್ರ 8ಗೆ ಅವ್ರು ಕ್ಲಾಸ್ ಟೀಚರ್ ಆಗಿದ್ದರು. ಇವತ್ತಿಗೂ ಅವರು ಕಲಿಸಿದ್ದು ಇವತ್ತಿಗೂ ಮೆಮರಿಯಲ್ಲಿದೆ. ಸೊ ಅಂಥ ನಿಷ್ಠೆಯನ್ನು ಇವರು ನಮಗೆ ನಾನ್ ಡೀಟೇಲ್ ಹೇಳ್ತಾರೆ ಸಂತೋಷ್ ಪಾಟೀಲ್ ಸರ್. ಸೊ ಅವತ್ತು ಕಲಿಸಿದ ಟೀಚರ್ಸು ಅಷ್ಟೊಂದು ನಿಷ್ಠೆಯಿಂದ ಕಲಿಸ್ತಿದ್ರು. ಅದಕ್ಕಾಗಿ ನಾವು ಈ ರೀತಿ ರೂಪುಗೊಂಡಿದ್ದೇವೆ ಅಂತ ಹೇಳ್ತೀವಿ. ಒಂದು ಹಾಸ್ಯ ಪ್ರಸಂಗ ಇವತ್ತಿಗೂ ನೆನಪಿದೆ ನನಗೆ. 8th B-ನಲ್ಲಿ ನಾವು ಓದ್ತಾ ಇದ್ವಿ. ಇಲ್ಲಿ ರಂಗಾಯಣ ಇದೇ ಜಾಗೆಯಲ್ಲಿ ಅವಾಗೊಂದು ಆನೆ ಬಂದಿತ್ತು. ಆ ಆನೆ ನೋಡಲಿಕ್ಕೆ ಒಂದು 7 ಜನ ನಾವು ಹೋಗಿದ್ವಿ. ಬೇಲಿ ಸರ್ ಕ್ಲಾಸು ಲೇಟಾಗಿ ಬಂದ್ವಿ. ಬೇಲಿ ಸರ್ ಒಬ್ಬೊಬ್ಬರನ್ನ ಕರೆದು, ಏನು ಪಾಟೀಲ ಆನೆ ನೋಡಿಲ್ಲ ನೀನು? ನೆನಪಿರ್ಬೋದು ಅದು ಕೆಲವರಿಗೆಲ್ಲ. ಆನೆ ನೋಡಿಲ್ಲ, ಆನೆ ನೋಡ್ಲಿಕ್ಕೆ ಹೋಗಿದ್ಯಾ ಅಂತ ಹೇಳ್ದು ಇವತ್ತಿಗೆ ನೆನಪಿದೆ. ಅಂಥ ಟೀಚರ್ಸ್ಗಳು ಸಿಗೋದು ತುಂಬ ವಿರಳ. ಅವರು ನಮಗೆ ಟೀಚಿಂಗ್ ಇದು ಮಾಡೋದಲ್ಲದೆ ನಮ್ಮ ಮನೆ ಹತ್ರನೇ ಇದ್ದರು. ಹಾಗಾಗಿ ನಾನು ಒಂದ್ಸರಿ ಹೋಗಿ ಅವ್ರಿಗೆ ನಾನು ಮತ್ತು ರವೀಂದ್ರ ಕರ್ಮರ್ಕರ್ ಕೇಳಿದ್ವಿ ಅವರಿಗೆ, ಸರ್ ಮತ್ತು ನಮಗೆ ಟ್ಯೂಷನ್ ಹೇಳಬೇಕು. ಅದಕ್ಕೆ ಒಪ್ಕೊಂಡ್ರು. ಆಮೇಲೆ ಫೀಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಬೇಡ್ರಿ. ಮತ್ತು ಅವರು ಹೇಗೆ ಮಾಡ್ತಿದ್ರು ಅಂದರೆ ನಮ್ಮ ನೋಟ್ಬುಕ್ನಲ್ಲೇ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಆ ಥರದ್ದು ಇದು ಇವತ್ತಿನ ದಿವಸ ಅಂಥ ಟೀಚರ್ಸ್ ಸಿಗೋದು ತುಂಬ ವಿರಳ. ಇವತ್ತು ಬೇಕಾದಷ್ಟು ಟೀಚಿಂಗ್ ಏಡ್ಸ್ ಬಂದಿದೆ, ಯೂಟ್ಯೂಬ್ ಅಂತೆ ಅದಂತೆ ಇದಂತೆ ಬಂದಿದೆ. ಕಲಿಸೋದು ಈಸಿ ಆಗಿದೆ. ಆದರೆ ಆ ರೀತಿ ಕಲಿಸೋರು ಇವತ್ತು ನಮಗೆಲ್ಲೂ ಸಿಗೋದಿಲ್ಲ. ಸೊ ಅದಕ್ಕಾಗಿ ನಮ್ಮ ಭವಿಷ್ಯವನ್ನು ರೂಪಿಸಿದಂಥ ನಮ್ಮ ಗುರುಗಳಿಗೆ ನಾನು ಅನಂತ ನಾನೇನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಯಾಕಂದ್ರೆ ಮುಂದೆ ಊಟ ರೆಡಿಯಾಗಿ ಬಂದಿದೆ. ಆಮೇಲೆ ಪುನರ್ಪಣೆಯನ್ನು ಗಡದವ್ರು ಮಾಡ್ತಾರೆ. ಅದೇ ಗಡದನು BMHS ಗ್ರೂಪ್ ಮಾಡೋದಕ್ಕೆ ಗಡಕರ್ಗೆ ಸಲಹೆ ಮಾಡಿದ್ದಂತ ನನಗೆ ಅದು ನೆನಪಿರಲಿಲ್ಲ. ಅದೊಂದು ಸೂಚನೆ ಇತ್ತು. ಈ ಒಂದು ಸಭೆ ಸಮಾರಂಭ ಅದ್ರ ಬಗ್ಗೆ ಒಂದು ಭಾವಗೀತೆ. ನಾನೇನು ದೊಡ್ಡ ಗಾಯಕನೂ ಅಲ್ಲ, ದೊಡ್ಡ ಕವಿನೂ ಅಲ್ಲ. ಇದ್ರ ಬಗ್ಗೆ ಬರೆದಂಥ ಒಂದು ಭಾವಗೀತೆಯನ್ನು ನಾನು ತಿಳಿದಂಗೆ ನಾನು ಹಾಡಬೇಕಂತ ಮಾಡೇನಿ. ಆದರೆ ಸ್ವಲ್ಪ ಅದ್ರದ್ದು ಈ ಭಾವಾರ್ಥ ಇಂಗ್ಲೀಷ್ನ ಸಮರಿ ಅಂತೇನು ಹೇಳ್ತೇವೆ. ಈಗ ಇದು ರಂಗಾಯಣ ಹಾಲ್ನಾಗ ನಡೆದದ ಕಾರ್ಯಕ್ರಮ. ಇದೇ ರಂಗಾಯಣ ಬಿಟ್ಟು ಹೊರಗಡೆ ಸಾಕಷ್ಟು ಗಿಡ ಮರಗಳಿದ್ದಾವ. ಆ ಒಂದು ಗಿಡ ಮರಗಳ ಒಂದು ತೋಟ ಇದ್ದಂಗೆ ಅದು. ಈ ಕಾರ್ಯಕ್ರಮ ತೋಟದಾಗ ನಡೆದಿದೆ. ಆಮೇಲೆ ಅನೇಕ ವರ್ಷಗಳ ಹಿಂದೆ ಹೊಲ ಗದ್ದೆಗಳು ಇದ್ದಿರಬಹುದು. ಇಲ್ಲಿ ಆ ಹೊಲ ಗದ್ದೆಗಳು ತೋಟಗಳ ನಡುವೆ ಈ ಒಂದು ಕಾರ್ಯಕ್ರಮ ನಡೆದಿದೆ. ಆಮೇಲೆ ಈಗ ಸೂರ್ಯನ ಬೆಳಕಿನಾಗ, ಆಮೇಲೆ ಇಲ್ಲೇ ಈ ಲೈಟ್ನೊಳಗೆ ಎಲೆಕ್ಟ್ರಿಕ್ ಲೈಟ್ನಾಗ ಈ ಕಾರ್ಯಕ್ರಮ ನಡೆದಿದೆ. ಇದ್ರ ಬದಲಿ ಒಂದು ರಾತ್ರಿ ಬೆಳಗ್ಗೆ ಕಾರ್ಯಕ್ರಮ ಮಾಡೋದು. 8 ದಿವಸ ಇದೊಂದು ಹುಣ್ಣಿಮೆ ಆಯ್ತು. ಆ ಹುಣ್ಣಿಮೆ ದಿವಸ ಈ ಕಾರ್ಯಕ್ರಮ ರಾತ್ರಿ ನಡೆದದಂತ ಕಲ್ಪನೆ ಮಾಡಿಕೊಂಡ್ರೆ ಆ ಕಲ್ಪನೆ ಹೆಂಗಿರ್ತದಪ್ಪ? ಈಗ ನಾವು ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ಅವೆಲ್ಲ ಸಾಗರ, ಸಮುದ್ರ, ನೀಲಿ ನೀರು. ಈ ಒಂದು ಸಮುದ್ರ ಎಂಥದಪ್ಪ ಅಂದ್ರೆ ಹಾಲಿಂದ ಒಂದು ಸಮುದ್ರ ಅಂತ. ಗುಡಿಯೊಳಗೆ ಗಂಟೆ ಬಾರಿಸಿದಾಗ ಬರುವಂಥ ಶಬ್ದ ಓಂಕಾರ, ಚರ್ಚ್ನಾಗ ಗಂಟೆ ಬಾರಿಸಿದಾಗ ಬರುವಂಥ ಶಬ್ದ ಓಂಕಾರ. ನಾಸಾದ ವಿಜ್ಞಾನಿಗಳು ಕಂಡು ಹಿಡಿದಾರ ಸ್ಪೇಸ್ ಲಾಂಚ್ ವೆಹಿಕಲ್ ಕಳಿಸಿದಾಗ, ರಾಕೆಟ್ ಕಳಿಸಿದಾಗ ಸೂರ್ಯನ ಭಾಳ ಸಮೀಪಕ್ಕೆ ಹೋದ್ರೆ ಸುಟ್ಟು ಹೋಗ್ತಾರೆ. ಸೂರ್ಯನ ಸಾಧ್ಯವಾದಷ್ಟು ಸಮೀಪಕ್ಕೆ ಕಳಿಸಿದಾಗ ಸೂರ್ಯ ತನ್ನ ಸುತ್ತಲೂ ತಾನು ರೊಟೇಷನ್, ತನ್ನ ಸುತ್ತಲೂ ತಾನು ತಿರುಗುವಾಗ ಸೂರ್ಯನಿಂದ ಬರುವಂಥ ಶಬ್ದ ಕೂಡ ಓಂ ಅಂತ. ಓಂ ನಮ್ಮ ಪೂರ್ವಜರು ಕಂಡಿಡ್ತಾರೆ. ಆ ಒಂದು ಓಂ ಅಂಥ ಒಂದು ಓಂಕಾರ ನಮ್ಮ ಹೃದಯದೊಳಗೆ ಮೂಡಿದೆ ಅಂತ ಒಂದು ಕಲ್ಪನೆ ಎಲ್ಲ ಏನಪ್ಪ, ರವಿ ಕಾಣದನ್ ಕವಿ ಕಾಣ್ತಾನಂತ. ರವಿ ಅಂದ್ರೆ ನಮ್ಮ ರವಿ ಕರ್ಮರ್ಕರಲ್ಲ. ರವಿ ಅಂದ್ರೆ ಸೂರ್ಯದ ಕಾಣದೆ ಸೂರ್ಯನ ಬೆಳಕು ಎಲ್ಲ ಕಡೆ ಹೋಗ್ತದೆ. ಆ ಸೂರ್ಯನ ಬೆಳಕು ಹೋಗಿದ್ರೆ ಕವಿ ಕಲ್ಪನೆ ಹೋಗ್ತದೆ ಅಂತ ಆ ಒಂದು ಕಲ್ಪನೆ ಇಲ್ಲ. ಈ ಹೊಲ ದನಗಳ ನಡುವೆ ನಡೆದಿದೆ. ಆಮೇಲೆ ತಿಳಿ ಒಳಗೆ ಕಂಡುಬಿಡಿ ಅಂದ್ರೆ ತಿಳಿ ಕೊಳ, ಶಾಲ್ಮಲಾ ನದಿ ಸೋಮೇಶ್ವರದ ಹುಟ್ಟಿದೆ. ಅಲ್ಲಿ ಮಾಡ್ಲಿಕ್ಕೆ ಆ ನದಿನೇ ಗುಪ್ತಗಾಮನಿಯಾಗಿದ್ದರಿಂದ ಇಲ್ಲಿ ಹರಿದಿರ್ಬೋದು ಅಂತ. ಇಷ್ಟೆಲ್ಲ ಇದ್ದಾಗ ಸುತ್ತಲೂ ಒಂದು ಅದ್ವೈತ ಸಂಚಾರ. ಒಂದು ಎಲ್ಲ ಕಡೆನೂ ಅದ್ವೈತ ನಿರಾಕಾರ, ಪರಮಾತ್ಮ ನಿರ್ಗುಣ ನಿರಾಕಾರ ಅಂತ ಹೇಳ್ತೀವಿ. ಆ ಒಂದು ನಿರಾಕಾರ ಪರಮಾತ್ಮ ಅದ್ವೈತ ಸಂಚಾರ ಇಲ್ಲಿ ಆಗಿದೆ ಅಂತ
ಅದ್ವೈತ ಸಂಚಾರ, ಶಂಕರ್ ಫಿಲಾಸಫಿ, ಆದಿಗುರು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತನ ಮಾಡಿದ್ರು. ನಾನು ನೀವು ನಾವೆಲ್ಲರೂ ಒಂದು, ನೀವು ಬೇರೆ ಅಲ್ಲ, ನಾ ಬೇರೆ ಅಲ್ಲ, 10th ABCD ಬೇರೆ ಅಲ್ಲ, ನೀವೆಲ್ಲರೂ ಬೇರೆ ಅಲ್ಲ, ನೀವಷ್ಟು ಒಂದು, ನಾವೆಲ್ಲರೂ ಒಂದು, ಗುರುಗಳು ಒಂದು, ದೇವ್ರಂದ್ರೆ ನಾವೆಲ್ಲರೂ ಒಂದು, ಪರಮಾತ್ಮನೂ ಕೂಡ ಬೇರೆ ಇಲ್ಲ. ನಾವು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋದಾಗ ಪರಮಾತ್ಮ ನಾವು ಒಂದೇ ಅನ್ನುವಂಥ ಒಂದು ಭಾವನೆ ಬರ್ಬೋದು ಅಂತವ್ರು ಆ ಒಂದು ಅದ್ವೈತ ಸಂಚಾರ ಇದೆ. ಆಮೇಲೆ ಕೆಲವರು ಲೈಫ್ನವ್ರು ಸಾಕಷ್ಟು ಅಚೀವ್ಮೆಂಟ್ ಮಾಡ್ಯಾರ. ನಾ ಧನ್ಯ, ನಾ ಮಾನ್ಯ, ನಾನು ಸಕಲ ಜಗವಂದ್ಯ, ದ ಹೋಲ್ ವರ್ಲ್ಡ್ ಇಸ್ ರೆಸ್ಪೆಕ್ಟಿಂಗ್ ಮೀ, ಆನರಿಂಗ್ ಮೀ ಅಂತ ಕೆಲವರು ಅಂಥದ್ದನ್ನು ಬಿಟ್ಟು ಇಲ್ಲಿ ಬಂದಾಗ, ಕೆಲವರಿಗೆ ನಾನು ಬಡವ, ನಾ ಹೀನ, ನಾ ಅಷ್ಟು ಅಚೀವ್ ಮಾಡಿಲ್ಲ, ನಾ ಹೆಚ್ಚು ಗಳಿಸಿಲ್ಲ ಅಂತ ಆ ಎಲ್ಲ ಒಂದು ಭಾವನೆಗಳನ್ನ ಬಿಟ್ಟು ಮಮಕಾರ, ಆ ಮಮಕಾರವನ್ನು ನಾವು ಬಿಟ್ಟು ಇಲ್ಲಿ ಬಂದ್ಬಿಟ್ಟಿವಿ. ನಾವೆಲ್ಲರೂ ಒಂದಾಗಿದ್ದೀವಿ. ಆ ಮಮಕಾರ ಕರೆಗೆ ನೀರಾಗಿ ಹೋಗ್ಬಿಟ್ಟದೆ ಇಲ್ಲಿ. ಅಂತಹ ಒಂದು ಮಮಕಾರಕ್ಕೆ, ಆ ನಾನು ಅನ್ನುವಂಥ ಮಮಕಾರಕ್ಕೊಂದು ಕೊನೆಯ ನಮಸ್ಕಾರ ಅಂತ. ಅಂದ್ರೆ ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂತ ವ್ಯಾಸರಾಯರು ಕೇಳಿದಾಗ ಅವರ ಶಿಷ್ಯ ಕನಕದಾಸ ಹೇಳಿದ್ರಂತ, ನಾ ಹೋದ್ರೆ ಹೋಗ್ಬೋದು. ಏನೋ ನೀವು ಹೋಗ್ತೀಯಾ ಅಂದ್ರೆ, ನಾ ಅಂದ್ರಲ್ರಿ, ನಾ ಅನ್ನೋದು ಬಿಟ್ರೆ ಹೋಗೋದು ಅಂತ ಹೇಳಿ ಹೌದು, ಅವ್ರ ಮೆಚ್ಚಿನ ಶಿಷ್ಯ ಅವರು. ಹಿಂಗ ಅಂಥ ಒಂದು ಕಲ್ಪನೆ ನಮ್ಮಲ್ಲಿ ಎಲ್ಲರಲ್ಲಿ ಬಂದಿದೆ ಅನ್ನೋಂಥ ಈ ಒಂದಿಷ್ಟು ಕಲ್ಪನೆಗಳು ಈ ಭಾವಗೀತೆಯಲ್ಲಿ ಅಡಕವಾಗ್ಯಾವ. ಅದನ್ನ ಇರುವಂಥ ಒಂದು ಭಾವಗೀತೆಯನ್ನು ತಮ್ಮಲ್ಲಿ ಈ ಒಂದು ಸಂದರ್ಭಕ್ಕಾಗಿ ಬರೆದಂಥ ಒಂದು ಗೀತೆ 2021 ಹಾಡಿದ್ದೆ. ಈಗಲೂ ಅದನ್ನು ಹಾಡ್ತೇನೆ, ಯಾಕಂದ್ರೆ ಆಗ ಬರದೇ ಇದ್ದವ್ರು ಈಗ ಬಂದಾರ. ಅದಕ್ಕೆ ಇದೊಂದು 2 ಮಿನಿಟ್ ಹಾಡ್ತೇನೆ. ಶರದೃತುವಿನಾಕಾಶ ಬೆಳದಿಂಗಳ ಹಾಸ್ಯ, ಮಂಗಾನಿಲನ ಹಾಸ್ಯ, ಮನ ತುಂಬಿದಾನಂದ. ಶರದೃತುವಿನಾಕಾಶ ಬೆಳದಿಂಗಳ ಹಾಸ್ಯ, ಮಂದಾನಿಲನ ಹಾಸ್ಯ, ಮನ ತುಂಬಿದಾನಂದ. ಈ ತಾರೆ, ಈ ಚಂದ್ರ, ಈ ನೀಲ ಆಕಾಶ, ಪೌರ್ಣಿಮೆಯ ಹಾಲ್ಗಡಲಿನಲ್ಲಿ ತೇಲುತ್ತಿದೆ ಧರೆಯು. ಖಗತತಿಯ ಸಂಚಾರ, ಭೃಂಗಗಳ ಝೇಂಕಾರ, ಹೃದಯಾಂತರಾಳದಲ್ಲಿ ರೂಪಿಸಿದೆ ಓಂಕಾರ. ಈ ಹೊಲಗಳೇ ಬನಗಳೇ ಮಧುರ ನರಗುಂಪು, ತಿಳಿಗೊಳದ ಕನ್ನಡಿಗಳೇ ಸುಮನ ಸಂಚಯನ. ಸುತ್ತಲೂ ನಿರಾಕಾರ ಅದ್ವೈತ ಸಂಚಾರ, ಇನ್ನೆಲ್ಲಿ ಆವೇದ ಜೀವದೇವರಲ್ಲಿ. ಶರದೃತುವಿನಾಕಾಶ ಬೆಳದಿಂಗಳ ಹಾಸ್ಯ, ಮಂದಾನಿಲನ ಹಾಸ್ಯ, ಮನ ತುಂಬಿದಾನಂದ. ನಾ ಧನ್ಯ, ನಾ ಮಾನ್ಯ, ನಾ ಸಕಲ ಜಗವಂದ್ಯ, ನಾ ಪಾಪಿ, ನಾ ಬಡವ, ನಾ ಹೀನ ಮಾನವನು. ನಾ ಎಂಬುದೇ ಕರಗಿ ನೀರಾಗಿಹುದು ಇಲ್ಲಿ, ನಾ ಎಂಬ ಮಮಕಾರ ಇದೇ ಕೊನೆಯ ನಮಸ್ಕಾರ. ಇದು ಕೊನೆಯ ನಮಸ್ಕಾರ ಮಮಕಾರಕ್ಕೆ. ನಮ್ಮೆಲ್ಲರಿಗೆಲ್ಲ ನಾವು ಮತ್ತೆ ಸಿಗೋಣ. ಇದು ನನ್ನ ಮಿತ್ರರಿಗೆಲ್ಲ, ಗುರುಗಳಿಗೆಲ್ಲ ನಲ್ಮಯ ನಮಸ್ಕಾರ. ಅರ್ಪಣೆ ಉಮೇಶ್ ಗಡದವರು ವಂದನಾರ್ಪಣೆಯನ್ನು ಮಾಡ್ತಾರ. ಆ ವಂದನಾರ್ಪಣೆ ಅಂತ ಸಭೆ ಕಾರ್ಯಕ್ರಮ ಮುಗೀತದೆ. ನಂತರ ಊಟ ಇದೆ, ಊಟ ರೆಡಿ ಇದೆ. ದಯವಿಟ್ಟು ಎಲ್ಲರೂ ಈಗ ನಾವು ಟಿಫಿನ್ ಏನು ತೊಗೊಂಡ್ವಿ ಅಲ್ಲಿ ಹೋಗಿ ಊಟ ಮಾಡೋದು. ನಂತರ ಊಟ ಆದ ನಂತರ ಒಂದು ಮನರಂಜನಾ ಕಾರ್ಯಕ್ರಮದ ವಿಠಲ್ ಪತಂಗೆ ಮತ್ತು ಸಂಗಡಿಗಳಿಂದ ಆವಾಗಲೂ ಬರಬೇಕು. ಬಂದು ಇವು ಲ್ಯಾಮಿನೇಟೆಡ್ ಫೋಟೋಸ್ ಏನಾದ್ರು ಅವ್ನು ಕಲೆಕ್ಟ್ ಮಾಡ್ಕೊಂಡು ಎಲ್ಲರೂ ಹೋಗ್ಬೇಕು. ದಯವಿಟ್ಟು ಯಾರೂ ಈಗಲೇ ಹೋಗ್ಬೇಡ್ರಿ. ಇಷ್ಟು ವರ್ಷದ ಮೇಲೆ ಕೂಡೇವಿ, ಸಭೆ ಮುಗಿದ ಮೇಲೂ ಪ್ರೈವೇಟಾಗಿ ಎಲ್ಲರೂ ಮಾತಾಡಿಕೊಂಡು ಸಂಭ್ರಮದಿಂದ ಹಿಂದೆ ಹೋಗೋಣ ಅಂತ. ಮುಗಿದ ಕಡೆ ಹೋಗ್ಬೇಡ್ರಿ, ದಯವಿಟ್ಟು ವೇಟ್ ಮಾಡಿರಿ. ಸೊ ಮಹೇಶ್ವರ ಹಂಪಿಯವರೇನೋ ತಮ್ಮ ಅನಿಸಿಕೆ ಹೇಳ್ತಾರೆ. ಗುರುವಂದನಾ ಕಾರ್ಯಕ್ರಮ, ಗುರುಗಳಿಗೆ ನಮಿಸುವಂತಹ ಕಾರ್ಯಕ್ರಮ. ಇದು ಒಂದು ಮಹಾಭಾರತ ಸೀರಿಯಲ್ ಎಲ್ಲ ನೋಡಿ ನೀವು, ನೆನಪಿರ್ಬೇಕು ನಿಮಗೆ. ಮಹಾಭಾರತ ಒಳಗೆ ಮಹಾಭಾರತ 18 ದಿವಸಗಳ ಮಹಾಭಾರತ ಯುದ್ಧ 18 ದಿವಸದೊಳಗೆ ನಡೆಯಿತು. ಅದರಲ್ಲಿ ಪಾಂಡವರು ಮತ್ತು ಕೌರವರ ಯುದ್ಧ 18 ದಿವಸಗಳು ನಡೀತು. ಆ 18 ದಿವಸಗಳೊಳಗೆ ಕೌರವರೆಲ್ಲ ನಾಶ ಹೋಗ್ತು. ಕೌರವರೆಲ್ಲ ನಾಶ ಹೋದರು. ಪಾಂಡವರಿಗೆ ಸಿಕ್ಕಿದ್ದೇನೋ
ರಾಜ್ಯ ಸಿಕ್ತು. ಆ ರಾಜ್ಯ ಸಿಕ್ತು, ಅದರಲ್ಲಿ ಧರ್ಮರಾಜ, ಹಿರಿಯ ಧರ್ಮರಾಜ ಆ ಪಾವಟಿಗಳಿಗೆ ಸಿಂಹಾಸನದ ಪಾವಟಿಗಳಿರ್ತಾವೆ ನೋಡಿ, ಆ ಪಾವಟಿಗಳ ಮೇಲೆ ತಲೆ ಮೇಲೆ ಕೈ ಚೂಡು ಕುತ್ಕೊಂಡಿದ್ದಾನೆ. ಏನು ವಿಚಾರ ಮಾಡ್ತಾ ಇದ್ದಂದ್ರೆ, ಯುದ್ಧದಲ್ಲಿ ನಾನು ಕೊಂದದ್ದು ಯಾರನ್ನ? ನನ್ನ ಸಹೋದರನ ಮಕ್ಕಳನ್ನ ಮೊಮ್ಮಕ್ಕಳನ್ನ ನಾನು ಯುದ್ಧದಲ್ಲಿ ಕೊಂದೆ ಅಂತ ತಿಳ್ಕೊಂಡು ತಲೆ ಕೈ ಚೂಡು ಕುತ್ಕೊಂಡಿರ್ತಾನೆ. ಅದೇ ವೇಳೆ ಶ್ರೀ ಕೃಷ್ಣ ಪರಮಾತ್ಮ ಅಲ್ಲಿ ಬರ್ತಾನೆ, ಕೇಳ್ತಾನೆ, ಯಾಕಪ್ಪ ಹಿಂಗೆ ಕೂತೀನಿ, ಮತ್ತು ರಾಜ್ಯ ಬೇಕಂತೆ, ರಾಜ್ಯ ಸಿಕ್ತು, ರಾಜ್ಯ ಆಳದ ರಾಜ ಆಗಿದ್ದೀನಿ ಅಂತ. ಅವಾಗ ಕೇಳ್ತಾನೆ ಅವನು ಧರ್ಮರಾಜ, ನಾನು ಯುದ್ಧದಲ್ಲಿ ಕೊಂದದ್ದು ಯಾರನ್ನ? ನನ್ನ ಅಣ್ಣ ತಮ್ಮಂದ್ರನ್ನ, ನನ್ನ ಮಕ್ಕಳನ್ನ, ಇವನ್ನೆಲ್ಲರೂ ಕೊಂದಿದ್ದೀನಿ. ಇವನ್ನೆಲ್ಲ ಕೊಂದು ನಾನು ರಾಜ್ಯ ಆಳೋದು ನಾ ಹೇಗೆ ಆಡಲಿ ಅಂತಿಕೊಂಡು ತನ್ನ ಅಳದಲ್ಲಿ ತೋಳ್ಕೊಡ್ತಾನೆ ಅವನು. ಅವಾಗ ಕೃಷ್ಣ ಪರಮಾತ್ಮ ದೇವರು, ಸಾಕ್ಷಾತ್ ದೇವರು, ಇವಾಗ ನಗ್ತಾನೆ, ನಗ್ತು ಹೇಳ್ತಾನೆ, ಇವ್ನಿಗೆ ಹೀಗೆ ಹೇಗೆ ಗೊತ್ತಾಗೋದು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ, ಈ ಭೀಷ್ಮಾಚಾರ್ಯ ಗೊತ್ತಲ್ಲ ನನಗೆ, ಅವರ ಮುತ್ಯ, ಅವರು ಈ ಬಾಣಿಗಳ ರಾಶಿಯನ್ನು ಮಲ್ಕೊಂಡಿರ್ತಾರೆ. ಉತ್ತರಾಯಣ ಬಂದ ಮೇಲೆ ನಮ್ಮ ಜೀವನ ಬಿಡಬೇಕು ಅಂತಿಕೊಂಡು ಅವರು ಮಲ್ಕೊಂಡಿರ್ತಾರೆ. ಅವ್ರ ಹತ್ರ ಕರ್ಕೊಂಡು ಹೋಗ್ತಾನೆ ಧರ್ಮರಾಜ. ಕೃಷ್ಣ ಪರಮಾತ್ಮ ಧರ್ಮರಾಜ ಕರ್ಕೊಂಡು ಹೋಗಿ ಇಲ್ಲಿ ಹೋದಾಗ ಭೀಷ್ಮಾಚಾರ್ಯ ಕಾಲ ಹತ್ರ ಹೋಗಿ ಕಾಲು ಮುಟ್ತಾನೆ. ಆವಾಗ ಭೀಷ್ಮಾಚಾರ್ಯ ಕಣ್ಣು ತೆಗೆದು ನೋಡ್ತಾರೆ, ಇದರಿಗೆ ಧರ್ಮರಾಜ ಇರ್ತಾನೆ, ಬಾಜುಕ ಕೃಷ್ಣ ಪರಮಾತ್ಮ ಇರ್ತಾನೆ. ಕೃಷ್ಣ ಪರಮಾತ್ಮ ಕೇಳ್ತಾನೆ, ಯಾಕಪ್ಪ ಧರ್ಮರಾಜ ಯಾಕೆ ಕರ್ಕೊಂಬಂದು, ರಾಜ್ಯ ಬೇಕಂತ ರಾಜ್ಯ ಕೊಟ್ಟಿಲ್ಲ, ಮತ್ತೆ ಯಾಕೆ ಅವ್ನು ಕರ್ಕೊಂಬಂದಿ ಅಂತ ಕೇಳ್ತಾನೆ. ಇಲ್ಲ, ಇಷ್ಟು ಮಂದಿ ಯುದ್ಧದಾಗ ಬಂದೇನಿ, ಹೇಗೆ ರಾಜ್ಯ ಆಳಿ ಅಂತ ತಿಳ್ಕೊಂಡು ಕೂತಾನವ, ಅದಕ್ಕೆ ನೀವೇ ಬುದ್ಧಿ ಹೇಳ್ರಿ ಅಂತ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅವಾಗ ಭೀಷ್ಮಾಚಾರ್ಯ ಇರ್ತಾರೆ, ಈ ಸಾಕ್ಷಾತ್ ಪರಮಾತ್ಮ ಇದ್ದೀನಿ ನಾವು, ನೀನೇ ಅವನು ಸ್ವತಃ ಹೇಳ್ಬೇಕಂತ. ಅವಾಗ ಹೇಳ್ತಾರೆ, ಪರಮಾತ್ಮನಿಂದ ಏನೋ ಕೆಲಸ ಆಗೋದಿಲ್ಲ, ಇದು ಗುರುವಿನಿಂದ ಆಗ್ತ ಕೆಲಸ. ಗುರು ಅಂದರೆ ಯಾರಿಲ್ಲಿ? ಭೀಷ್ಮಾಚಾರ್ಯ. ನೀವು ಅವನು ಗುರುಗಳಿದ್ದೀರಿ, ನೀವೇ ಅವರಿಗೆ ಆಶೀರ್ವಾದ ಅಂತ ಹೇಳ್ತೀರಿ, ರಾಜ್ಯ ಆಳ ತಿಳ್ಕೊಂಡು. ಅವಾಗ ಏನು ಅಂದ್ರೆ ಭೀಷ್ಮಾಚಾರ್ಯ ಅವನಿಗೆ ರಾಜ್ಯ ಆಳ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ ಮೇಲೆ ಅವನು ರಾಜ್ಯ ಆಳಲಿಕ್ಕೆ ಹೋದ. ಇದು ಏನಪ್ಪ ಅಂದ್ರೆ ಯಾರ ಮಾತು ಮುಖ್ಯ ಆಗ್ತಿಲ್ಲ, ಪರಮಾತ್ಮನ ಮಾತು ಮುಖ್ಯ ಆಗಲಿಲ್ಲ, ಗುರುಗಳ ಮಾತು ಮುಖ್ಯ ಆಗ್ತದೆ. ನಾವು ಯಾವತ್ತೂ ಏನಪ್ಪ ಅಂದರೆ ಶಿವಶಕ್ತಿ ಗೆದ್ದರೆ ಗುರುಗಳ ರಕ್ಷಣೆ ಮಾಡ್ತಾರೆ, ಆದರೆ ಗುರುಗಳ ಶಕ್ತಿ ಅಂದರೆ ಶಿವ ಪರಮಾತ್ಮ ಶಿವ ಬಂದರೂ ಸಾಕೆ ಕ್ಷಮಿಸ ಸಾಧ್ಯಲ್ಲ. ಅಂದರೆ ಗುರುಗಳ ಮಹತ್ವ ಇಷ್ಟಂತೆ ಅಂತ ಹೇಳಿಕ್ಕೆ ನಾನು ಈ ಕಥೆಯನ್ನು ಹೇಳ್ತೀನಿ. ಧನ್ಯವಾದಗಳು ಮಹೇಶ್ವರ ಅವರೇ, ಗುರುವಂದನ ಬಗ್ಗೆ ಹೇಳಿದ್ದಕ್ಕಾಗಿ. ಈಗ ಉಮೇಶ್ ಗೌಡರವರಿಂದ ಒಂದು ಅರ್ಪಣೆ. ಎಲ್ಲರಿಗೂ ನಮಸ್ಕಾರ ಗೆಳೆಯರಿಗೆ. ಮೊಟ್ಟ ಮೊದಲು ನಾನು ವಂದನಾ ಪಡೋ ಮುಂಚೆ ಇದು ಹೆಂಗೆ ಊಟ ಹಾಕೋದ್ರ ಬಗ್ಗೆ ಒಂದು 2 ನಿಮಿಷ ಹೇಳ್ತೇನೆ. ನನಗೆ ನಾ 2003 ಒಳಗೆ ನಾ BS ಡಿಗ್ರಿ ಮುಗಿದ್ಮೇಲೆ ನಮ್ಮ 2003 ಒಳಗೆ ಒಂದು ಗೆಟ್ ಟುಗೆದರ್ ಮಾಡಿದೆ ಅಗ್ರಿಕಲ್ಚರ್ ಕಾಲೇಜ್ನಾಗ. ಸೊ ಒಳ್ಳೆ ಸಕ್ಸಸ್ಫುಲ್ ಆಯಿತು. ಸೊ ಅದು ಇಟ್ಕೊಂಡು ನಾ ಯಾಕೆ ಬಾಸನ್ ಮಿಷನ್ ಸ್ಕೂಲ್ ಯಾಕೆ ನಾ ಮಾಡಬಾರ್ದು ಅಂತಂದು ನನ್ನ ತಲೆ ಒಳಗೆ ಯಾವಾಗಲೂ ಕೊರಿತೀವಿ. ಸೊ ನನಗೆ ಮಾಡ್ಲಿಕ್ಕೆ ಆಗ್ತಿದ್ದಲ್ಲ ಅಲ್ಲಿ ಇಟ್ಕೊಂಡು, ಯಾಕಂದ್ರೆ ನಾನು ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ಅಂತ. ಅದಕ್ಕೆ ಕೆಲವು ಜನ ಬೇಕು, ಟೀಮ್ ವರ್ಕ್ ಬೇಕು. ನಾ ಫಸ್ಟ್ ಗಡ್ಕರ ರಿಟೈರ್ಡ್ ಆಗಿ ನನ್ನ ಹತ್ರ ಬಂದ, ನಾನು ರಿಟೈರ್ಡ್ ಆಗಿನಪ್ಪ ಕಾಲೇಜಿನಲ್ಲಿ ಏನಾರು ಮಾಡ್ಬೇಕಂತಂದ. ಏನು ಮಾಡೋಕೆ ಬೇಡ, ಇದು ಟೀಮ್ ಎಸ್ ಗ್ರೂಪ್ ಕ್ರಿಯೇಟ್ ಮಾಡಿದೆ, ನೀ ಅಡ್ಮಿನ್ ಹಾಕೋ ಮೊದಲು ಒಂದು ಗ್ರೂಪ್ ಮಾಡು, ಆಮೇಲೆ ಅವು ಕಮ್ಯುನಿಕೇಷನ್ ಮಾಡ್ಕೊಂಡು ಒಂದು ಆಪರೇಷನ್ ಮಾಡ್ಕೊಂಡು ರೀಯೂನಿಯನ್ ಮಾಡು ಅಂತ ಹೇಳಿದೆ. ಹಿಂಗಾಗಿ ನಾವು 2021 ಒಳಗೆ ಒಂದು ಮಾಡಿ ಯಶಸ್ವಿ ಆದ್ವಿ ನಾವು. ಆಮೇಲೆ ಮಾತಾಡ್ತೇನೆ, ಭಾಷಣ ಮಾತಾಡ್ತೇನೆ. ಸೊ ಇದು ಹೆಂಗೆ ಆ ಬೀಜ ಹಾಕಿದ್ದು ಇವತ್ತು ಇಲ್ಲಿ ಮಟ್ಟ ಬೆಳೆದಿದ್ದು ನೋಡಿ, ನನಗೆ ಇದೆಲ್ಲ ಹಂಗೆ ಬಂದಿದ್ದು ನೋಡಿ ಭಾಳ ಖುಷಿ ಆಗ್ತದೆ. ಕೊನೆಯದಾಗಿ ವಂದನಾ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು ಆಪರೇಷನ್ ಕಮಿಟಿ ಅವರಿಗೆ. ಬಾಸಲ್ ಮಿಷನ್ ಹೈಯರ್ ಸೆಕೆಂಡರಿ ಸ್ಕೂಲ್ 1974-1975 ಸಾಲಿನ SSLCನ ಮಿತ್ರ ವರ್ಗರು ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನ ಕಾರ್ಯಕ್ರಮಕ್ಕೆ ಈ ಸಮಾರಂಭಕ್ಕೆ ನಮ್ಮ ಕರೆ ಹೋಗ್ಬಿಟ್ಟು ಬಂದ ಆಶೀರ್ವದಿಸಿ ಗುರುಗಳಾದ ಶ್ರೀ ಬೇಲಿ ಸರ್ ಮತ್ತು ಸಂತೋಷ್ ಅವರಿಗೆ ಆಮೇಲೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮೇನ್ ಅಂದರೆ ಇವತ್ತು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಎಲ್ಲ ಮಿತ್ರರೊಂದರು 1974 ಬಂದು ನಮಗೆ ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಕಮಿಟಿ ವತಿಯಿಂದ, ನಮ್ಮ ಎಲ್ಲ ಫ್ರೆಂಡ್ಸ್ ವತಿಯಿಂದ ವಂದನೆಗಳನ್ನು ಹೋಗ್ತದೆ. ಅದೇ ಪ್ರಕಾರ ನಮಗೆ ಈ ನಮ್ಮ ಸ್ಕೂಲ್ಗೆ ನಾವು ಹೋಗಿ ನಾವು ಫೋಟೋ ಗಿಡ ತಗೊಂಡ್ಬಂದ್ವಿ. ಅದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಆಡಳಿತ ಮಂತ್ರಿಗೂ ನಮ್ಮ
ನಮ್ಮ ಬ್ಯಾಚ್ ವತಿಯಿಂದ ಅವರಿಗೆ ವಂದನಾ ಹಾಕ್ಕೊಳ್ತೀನಿ, ಧನ್ಯವಾದ. ಅದೇ ಪ್ರಕಾರ ನಮ್ಮ ಈ ರಂಗಾಯಣ ಆಡಳಿತ ಅಥವಾ ವ್ಯವಸ್ಥೆ ಮಂಡಳಿಗಳು ನಮಗೆಲ್ಲ ಇದು ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ನಮ್ಮ ವ್ಯಕ್ತಿತ್ವಕ್ಕೆ ಅದೇ ಪ್ರಕಾರ ನಮ್ಮ ಒಳ್ಳೆ ಫೋಟೋಗ್ರಾಫರ್ ಮಂಜುನಾಥ್ ಮತ್ತು ಸೈಯದ್ ಮತ್ತು ನಮ್ಮ ಕ್ಯಾಟರ್ಸ್ ಅವರೆಲ್ಲ ಒಳ್ಳೆಯ ಬೆಳಗ್ಗೆ ಕೊಟ್ಟಿದ್ದಾರೆ, ಈಗ ಊಟ ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಬ್ಯಾಚ್ ವತಿಯಿಂದ ಅವರಿಗೆ ವಂದನೆಗಳನ್ನು ಎಲ್ಲರೂ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಧನ್ಯವಾದ.
मीठी है मुंह में तो कड़वा है करेला, मासूक तेरा अंदर तू बाहर करेला। अरे राजा जवानी कब से बुला रही है, बुद्धि के चक्कर में तू काय को पड़ेला। बम्बई से आए मेरे दोस्त को सलाम करो, रात को खाओ पियो, दिल को आराम करो। सब मिलके नाचो गाओ, छुट्टी है मौज मनाओ। अरे सब मिलके नाचो गाओ, छुट्टी है मौज मनाओ। अब सब पूजा माया, अरे मिलके बजाओ राजा, बच्चा गाओ राजा। जल्दी अमीर बनो, गरीबी दूर करो, रातों खाओ पियो, दिल को आराम करो। अब ना कोई हो बड़ा, ना कोई पैसा वाला, अरे नाचने सब मिलके जीना होला साला। छोड़ो घर धंधे सफेद काम करो, रातों खाओ पियो, दिल को आराम करो। बम्बे से आए दोस्त को सलाम करो, रातों खाओ पियो, दिल को आराम करो। Thank you.
क्या करो जब किसी से किसी को प्यार हो जाए जाने कहाँ जब किसी को प्यार हो जाए इस दुनिया की जब किसी से किसी को प्यार हो जाए जाने कहाँ जब किसी को प्यार हो जाए Gracias.